subscribe to our channel and press the bell button for latest educational videos. Okay friends, today we mainly discuss about the one important topic, that is to glands. ಹೋದ ಕ್ಲಾಸ್ನಲ್ಲೂ ಕೂಡ ಇದನ್ನೇ ಕಂಟಿನ್ಯೂ ಮಾಡಿದ್ವಿ, ಈಗಲೂ ಕೂಡ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ವಿ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗ್ಲ್ಯಾಂಡ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಹೋದ ಕ್ಲಾಸ್ನಲ್ಲಿ ಪಿಟ್ಯುಟರಿ, ಹೈಪೋಥಲಾಮಸ್, ಪೀನಿಯಲ್, ಥೈರಾಯ್ಡ್, ಪ್ಯಾಂಕ್ರಿಯಾಸ್ ಅಂತಂದು ಎಲ್ಲ ಏನಾದರೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗ್ಲ್ಯಾಂಡ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದರ ಕಂಟಿನ್ಯೂ ಆಗಿರ್ತಕ್ಕಂಥ ಭಾಗ ಇದು. ಪ್ಯಾಂಕ್ರಿಯಾಸ್ ಆದಮೇಲೆ ಮೇದೋಜ್ಜೀರಕ ಗ್ರಂಥಿ ಆದಮೇಲೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗ್ರಂಥಿ ಯಾವುದಪ್ಪ ಅಂತಂದರೆ ಅಡ್ರಿನಲ್ ಅಂತ ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು 3 ಸಲ ಏನಂದರೆ ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ಇದೆ PSIನಲ್ಲಿ. ಕಿಡ್ನಿಯ ಮೇಲ್ಭಾಗದಲ್ಲಿ ಕಂಡುಬರುವ ಗ್ರಂಥಿ ಇದಾಗಿದೆ. ದಿಸ್ ಒನ್ ಇಸ್ ದ ಗ್ಲ್ಯಾಂಡ್ ವಿಚ್ ಈಸ್ ಆಲ್ಸೋ ಫೌಂಡ್ ಅಬೌಟ್ ಟು ದ ಕಿಡ್ನಿ. ಕಿಡ್ನಿಯ ಮೇಲ್ಭಾಗದಲ್ಲಿರುವ ಗ್ರಂಥಿ ಇದಾಗಿದೆ, ಅಡ್ರಿನಲ್ ಅಂತ ಹೇಳ್ತೀವಿ. 2 ಕಿಡ್ನಿಗಳು, 2 ಕಿಡ್ನಿ ಮೇಲ್ಭಾಗದಲ್ಲಿ ಕಂಡುಬರುತ್ತೆ, ಸ್ವಲ್ಪ ತ್ರಿಕೋಣಾಕೃತಿಯಲ್ಲಿ ಕಂಡುಬರುತ್ತೆ. ಯಾವುದಪ್ಪ ಅಂದರೆ ಅಡ್ರಿನಲ್ ಅಂತಂದು. ಸಿಂಪಲ್ ಕ್ವಶನ್ ಇದೆ, ಕಿಡ್ನಿಯ ಮೇಲ್ಭಾಗದಲ್ಲಿ ಕಂಡುಬರುವ ಗ್ರಂಥಿ ಅಡ್ರಿನಲ್ ಅಂತಂದು. ಕೆಲವೊಂದು ಸಲ ತಪ್ಪಿಸ್ಲಿಕ್ಕೆ ಏನು ಮಾಡ್ತಾನೆ ಅಂದರೆ ಎಪಿನೆಫ್ರೈನ್ ಅಂತ ಕೊಡ್ತಾನೆ. ಎಪಿ ಅಂದರೆ ಮೇಲ್ಭಾಗ, ನೆಫ್ರೈನ್ ಅಂದರೆ ಕಿಡ್ನಿ. This one is the one important part which is also completely formed of nephrons. ಇದು ನೆಫ್ರಾನ್ಗಳಿಂದ ಆಗಿರುತ್ತೆ. ನೆಫ್ರಾನ್ನ ಮೇಲ್ಭಾಗದಲ್ಲಿರ್ತಕ್ಕಂಥ ಗ್ರಂಥಿಗೆ ಇನ್ನೊಂದು ಹೆಸರು ಎಪಿನೆಫ್ರೈನ್. ಎಪಿನೆಫ್ರೈನ್ ಅಂತ ಹೇಳ್ತೀವಿ, ಅಡ್ರಿನಲ್ ಅಂತ ಹೇಳ್ತೀವಿ. ಕಿಡ್ನಿಯ ಮೇಲ್ಭಾಗದಲ್ಲಿ ಕಂಡುಬರುವ ಗ್ರಂಥಿ ಯಾವುದಪ್ಪ ಅಂತಂದರೆ ಅಡ್ರಿನಲ್ ಅಂತಂದು. ಅದು ಬಿಟ್ಟರೆ ನಮಗೆ PCನಲ್ಲಿ ಕಂಟಿನ್ಯೂಸ್ ಆಗಿ ಕ್ವಶನ್ನು ಏನಪ್ಪ ಇದ್ರ ಮೇಲೆ ಕ್ವಶನ್ನು ಅಂದರೆ ದಿಸ್ ಒನ್ ಈಸ್ ಆಲ್ಸೋ ನೋಟೆಡ್ ಆಸ್ ಎಮರ್ಜೆನ್ಸಿ ಗ್ಲ್ಯಾಂಡ್ ಆಫ್ ಹ್ಯೂಮನ್ ಬಾಡಿ. ಎಮರ್ಜೆನ್ಸಿ ಗ್ಲ್ಯಾಂಡ್ ಆಫ್ ಹ್ಯೂಮನ್ ಬಾಡಿ, ನಮ್ಮ ದೇಹದ ತುರ್ತು ಪರಿಸ್ಥಿತಿಯ ಗ್ರಂಥಿ. ನಮ್ಮ ದೇಹದ ತುರ್ತು ಪರಿಸ್ಥಿತಿಯ ಗ್ರಂಥಿ ಎಮರ್ಜೆನ್ಸಿ ಗ್ಲ್ಯಾಂಡ್ ಆಫ್ ಹ್ಯೂಮನ್ ಬಾಡಿ. ತುರ್ತು ಪರಿಸ್ಥಿತಿನಲ್ಲಿ ಮಾತ್ರ ಆಕ್ಟಿವೇಟ್ ಆಗುತ್ತೆ, ಉಳ್ ಟೈಮು ಭಾಳ ಸೈಲೆಂಟ್ ಆಗಿ ಕೆಲಸ ಮಾಡುತ್ತೆ. ಹೀಗಾಗಿ PCನಲ್ಲಿ ಕಂಟಿನ್ಯೂಸ್ ಆಗಿ 3 ಸಲ ಕ್ವಶನ್ನು. ದಿಸ್ ಒನ್ ಈಸ್ ನೋಟೆಡ್ ಆಸ್ ಎಮರ್ಜೆನ್ಸಿ ಗ್ಲ್ಯಾಂಡ್ ಆಫ್ ಹ್ಯೂಮನ್ ಬಾಡಿ. ಇದನ್ನು ನಮ್ಮ ದೇಹದ ತುರ್ತು ಪರಿಸ್ಥಿತಿಯ ಗ್ರಂಥಿ ಎನ್ನಲಾಗುತ್ತದೆ ಅಂತ ಕೇಳ್ತಾನೆ. ಆನ್ಸರ್ ಏನಂತ ಕೊಡಬೇಕು ಅಂದರೆ ಅಡ್ರಿನಲ್ ಅಂತ ಕೊಡಬೇಕು. ಇದರಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ರಸದ ಹೆಸರು ಏನಂದರೆ ಅಡ್ರಿನಾಲಿನ್. ನೋಡ್ರಿ, ಭಾಳ ಸಿಂಪಲ್ ಇದೆ. ಇದರಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ರಸದ ಹೆಸರು ಅಡ್ರಿನಾಲಿನ್ ಅಂತಂದು. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು ಅಡ್ರಿನಾಲಿನ್. ಎಮರ್ಜೆನ್ಸಿ ಗ್ಲ್ಯಾಂಡ್ ಅಥವಾ ತುರ್ತು ಪರಿಸ್ಥಿತಿಯ ಗ್ರಂಥಿ. ಈ ರಸ ಏನಾದರೂ ನಮ್ಮಲ್ಲಿ ಬಿಡುಗಡೆ ಆಯ್ತಂದರೆ 3 ಅಂಗಗಳು ಇದ್ರ ಕಂಟ್ರೋಲಿಗೆ ಬರ್ತವೆ. ನಮ್ಮ ದೇಹದಲ್ಲಿ 3 ಅಂಗಗಳು. ಮೊದಲೇದು ಹೃದಯ ಬಡಿತ ಹೆಚ್ಚಾಗುತ್ತೆ ಈ ರಸ ಬಿಡುಗಡೆ ಮಾಡಿದ ಮೇಲೆ. ಎರಡನೇದ್ದು ಶ್ವಾಸಕೋಶ, ಅಂದರೆ ಉಸಿರಾಟ ಕ್ರಿಯೆ ಹೆಚ್ಚಾಗುತ್ತೆ. ಮನುಷ್ಯನಲ್ಲಿ ಎನರ್ಜಿ ಜಾಸ್ತಿ ಬಿಡುಗಡೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ರಿ, ಉಸಿರಾಟ ಕ್ರಿಯೆ ಹೆಚ್ಚಾಗುತ್ತೆ. ಅದಾದಮೇಲೆ 3ನೇ ಅಂಗ ಜೀರ್ಣಕ್ರಿಯೆ, ಡೈಜೆಷನ್ ಕೆಪಾಸಿಟಿ ಹೆಚ್ಚಾಗುತ್ತೆ. 3 ಅಂಗಗಳನ್ನು ಕಂಟ್ರೋಲ್ ಮಾಡುತ್ತೆ. ಹಾರ್ಟ್ ಬೀಟನ್ನು ಹೆಚ್ಚು ಮಾಡುತ್ತೆ, ರೆಸ್ಪಿರೇಷನನ್ನು ಹೆಚ್ಚು ಮಾಡುತ್ತೆ, ಉಸಿರಾಟ ಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ, ಡೈಜೆಷನನ್ನು ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ. ಈ 3 ಅಂಗಗಳು ಆ್ಯಕ್ಟಿವೇಟ್ ಆದರೆ ಆ ಮನುಷ್ಯ ಭಾಳ ಎನರ್ಜೆಟಿಕ್ ಆಗ್ತಾನೆ. ಅದು ಯಾವ ಟೈಮ್ನಲ್ಲಿ ಅಂದರೆ ಕ್ರಿಟಿಕಲ್ ಕಂಡೀಷನಲ್ಲಿ. ಇನ್ನೇನು ಅವನ ಕತೆ ಮುಗಿದೋಯ್ತು ಅನ್ನೋ ಒಂದು ಸಂದರ್ಭದಲ್ಲಿ ಈ ಗ್ರಂಥಿ ಆ್ಯಕ್ಟಿವೇಟ್ ಆಯ್ತು ಅಂದರೆ ಮುಗಿದೋಯ್ತು, ಬದುಕಿ ಪಾರಾಗಿ ಬಂದುಬಿಡ್ತಾ ಇರ್ತಾನೆ. ಹೀಗಾಗಿ ಇದನ್ನೇಂದರೆ ಎಮರ್ಜೆನ್ಸಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಬೆಕ್ಕನ್ನು ನಾಯಿ ಏನಂದರೆ ಬೆನ್ನಟ್ಟಿತ್ತಪ್ಪ ಅಂತಂದರೆ ಓಡುತ್ತೆ, ಬೆಕ್ಕು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ. ಇನ್ನೇನು ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ ಅಂತಂದಾಗ ಉಲ್ಟಾ ನಿಂತುಬಿಡುತ್ತೆ ನಾಯಿಗೆ. ಆ ಒಂದು ಟೈಮಿಂಗ್ನಲ್ಲಿ ಆ ಒಂದು ಬೆಕ್ಕಿನಲ್ಲಿ ಆ್ಯಕ್ಟಿವೇಟ್ ಆಗ್ತಕ್ಕಂಥ ಒಂದು ಗ್ರಂಥಿ ಯಾವುದಪ್ಪ ಅಂದರೆ ಅಡ್ರಿನಲ್ಲು. ಬೆಕ್ಕು ನಾಯಿಯ ಮೇಲೆ ಆಕ್ರಮಣ ಮಾಡಲು ಕಾರಣವಾಗಿರ್ತಕ್ಕಂಥ ಗ್ರಂಥಿ ಇದು. ಅವಾಗೇನಾದರೆ ಈ ರಸ ಬಿಡುಗಡೆ ಆಗಿರುತ್ತೆ. ಅದರಲ್ಲಿ ಹಾರ್ಟ್ ಬೀಟ್ ಹೆಚ್ಚಾಗಿರುತ್ತೆ, ರೆಸ್ಪಿರೇಷನ್ ಹೆಚ್ಚಾಗಿರುತ್ತೆ, ಡೈಜೆಷನ್ ಹೆಚ್ಚಾಗಿರುತ್ತೆ. ಆಟೋಮೆಟಿಕ್ ಆಗಿ ಎನರ್ಜಿ ಲೆವೆಲ್ಲು ಕೂಡ, ಶಕ್ತಿಯ ಪ್ರಮಾಣವೂ ಕೂಡ ಹೆಚ್ಚಾಗಿರುತ್ತೆ. ಹೀಗಾಗಿ ಅಂದರೆ ಇದನ್ನು ತುರ್ತು ಪರಿಸ್ಥಿತಿಯ ಗ್ರಂಥಿ, ಎಮರ್ಜೆನ್ಸಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಹೃದಯ ಬಡಿತವನ್ನು ಹೆಚ್ಚಿಸುತ್ತೆ, ಉಸಿರಾಟ ಕ್ರಿಯೆಯನ್ನು ಹೆಚ್ಚಿಸುತ್ತೆ, ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ. ಎಮರ್ಜೆನ್ಸಿ ಗ್ಲ್ಯಾಂಡ್ ತುರ್ತು ಪರಿಸ್ಥಿತಿಯ ಗ್ರಂಥಿ, ತುರ್ತು ಪರಿಸ್ಥಿತಿನಲ್ಲಿ ಮಾತ್ರ ಆಕ್ಟಿವೇಟ್ ಆಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ರೀಪ್ರೊಡಕ್ಟಿವ್ ಗ್ಲ್ಯಾಂಡ್ಸ್ ಅಂತಂದು, ಸಂತಾನೋತ್ಪತ್ತಿ ಗ್ರಂಥಿಗಳು. ರೀಪ್ರೊಡಕ್ಟಿವ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ, ಸಂತಾನೋತ್ಪತ್ತಿ ಗ್ರಂಥಿಗಳು, ರೀಪ್ರೊಡಕ್ಟಿವ್ ಗ್ಲ್ಯಾಂಡ್ಸ್.
ಸಂತಾನೋತ್ಪತ್ತಿ ಗ್ರಂಥಿಗಳಂತಂದು. ಅದರೊಳಗೆ ಮೊದಲೇದು ಯಾವುದಪ್ಪ ಅಂದರೆ ಆಂಡ್ರೋಜನ್ಸ್ ಅಂತ ಹೇಳ್ತೀವಿ. ಆಂಡ್ರೋಜನ್ಸ್, ದಿಸ್ ಒನ್ ಮೇನ್ಲಿ ಸಕ್ರೀಟ್ಸ್ ದ ಒನ್ ಇಂಪಾರ್ಟೆಂಟ್ ಹಾರ್ಮೋನ್. ಆಂಡ್ರೋಜನ್ನಿಂದ ಬಿಡುಗಡೆಯಾಗ್ತಕ್ಕಂಥ ಒಂದು ಪುರುಷ ಹಾರ್ಮೋನ್. PSIನಲ್ಲಿ 4 ಸಲ ಕ್ವಶನ್ ಇದು. ನಮ್ಮ ದೇಹದ ಪುರುಷ ಹಾರ್ಮೋನ್ ಇದಾಗಿದೆ ಟೆಸ್ಟೋಸ್ಟಿರಾನ್ ಅಂತಂದು. ಟೆಸ್ಟೋಸ್ಟಿರಾನ್ ನೋಡ್ರಿ, ಸಿಂಪಲ್ ಇದೆ ಕ್ವಶನ್ನು. ಆಂಡ್ರೋಜನ್ಗಳಿಂದ ಬಿಡುಗಡೆಯಾಗ್ತಕ್ಕಂಥ ಒಂದು ಹಾರ್ಮೋನ್ ಇದು ಯಾವುದಪ್ಪ ಅಂದರೆ ಟೆಸ್ಟೋಸ್ಟಿರಾನ್ ಅಂತ ಹೇಳ್ತೀವಿ. ನಮ್ಮ ದೇಹದ ಪುರುಷ ಹಾರ್ಮೋನ್ ಅಂತ ಕೇಳ್ತಾನೆ. ಪುರುಷ ಹಾರ್ಮೋನ್ ಅಂತಂದು ಪುರುಷರಲ್ಲಿ ಮಾತ್ರ ಬಿಡುಗಡೆ ಆಗಬೇಕಿದು ಆಂಡ್ರೋಜನ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಏನಪ್ಪ ಅಂದರೆ ಓವರಿಗಳಿಂದ ಬಿಡುಗಡೆಯಾಗ್ತಕ್ಕಂಥ ಒಂದು ಸ್ತ್ರೀ ಹಾರ್ಮೋನ್ ಯಾವುದಪ್ಪ ಅಂತಂದರೆ ಈಸ್ಟ್ರೋಜನ್ ಅಂತಂದು. ಸ್ತ್ರೀ ಹಾರ್ಮೋನ್ ಅಂದಾಗ ಈಸ್ಟ್ರೋಜನ್ನು, ಪುರುಷ ಹಾರ್ಮೋನ್ ಅಂದಾಗ ಟೆಸ್ಟೋಸ್ಟಿರಾನ್. 2 ಕ್ವಶನ್ಸನ್ನು ಹೈಲೈಟ್ ಮಾಡ್ತಾರೆ. ಇದೇ ಸ್ವಲ್ಪ ಡಿಫ್ರೆನ್ಸು. ಇದು ಏನಪ್ಪ ಅಂತಂದರೆ ಲೈಫ್ ಲಾಂಗ್ ಸಕ್ರೀಷನ್ ಆಗುತ್ತೆ. ಇದು 45 ಅಥವಾ 50 ವರ್ಷಕ್ಕೆ ಸ್ಟ್ರಕ್ ಆಗುತ್ತೆ. ಯಾವುದಪ್ಪ ಅಂದರೆ ಈಸ್ಟ್ರೋಜನ್ ಅಂತ ಹೇಳ್ತೀವಿ. ಪುರುಷ ಹಾರ್ಮೋನ್ ಅಂದಾಗ ಟೆಸ್ಟೋಸ್ಟಿರಾನ್ ಅಂತ ಹೇಳಬೇಕು. ಸ್ತ್ರೀ ಹಾರ್ಮೋನ್ ಅಂದಾಗ ಈಸ್ಟ್ರೋಜನ್ ಅಂತ ಹೇಳಬೇಕು. ಈ ಈಸ್ಟ್ರೋಜನ್ ಜೊತೆಗೆ ಇನ್ನೂ 2 ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ. ಅದರೊಳಗೆ ಮೊದಲಿದ್ದು ಯಾವುದಪ್ಪ ಅಂದರೆ ಪ್ರೊಜೆಸ್ಟಿರಾನ್ ಅಂತಂದು. ಪ್ರೊಜೆಸ್ಟಿರಾನ್ ಅಂತಂದು ಗರ್ಭಾಶಯದ ಬೆಳವಣಿಗೆಗೆ ಕಾರಣವಾದ ಹಾರ್ಮೋನ್ ಇದಾಗಿದೆ. ನೋಡ್ರಿ, ಗರ್ಭಾಶಯದ ಬೆಳವಣಿಗೆಗೆ ದೇ ಆರ್ ರೆಡಿ ಟು ಬಿಕಮ್ ಎ ಮದರ್. ಗರ್ಭಾಶಯದ ಬೆಳವಣಿಗೆಗೆ ಕಾರಣವಾದ ಹಾರ್ಮೋನ್ ಇದಾಗಿದೆ. ಬಹಳ ಸಿಂಪಲ್ ಇದೆ, ಒಂದೇ ಕ್ವಶನ್. ಗರ್ಭಾಶಯದ ಬೆಳವಣಿಗೆಗೆ ಕಾರಣವಾದ ಹಾರ್ಮೋನ್ ಪ್ರೊಜೆಸ್ಟಿರಾನ್, ಸ್ತ್ರೀ ಹಾರ್ಮೋನ್ ಈಸ್ಟ್ರೋಜನ್, ಪುರುಷ ಹಾರ್ಮೋನ್ ಟೆಸ್ಟೋಸ್ಟಿರಾನ್. ನೋಡಿರಿ, ಗರ್ಭಾಶಯದ ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥದ್ದು 12ರಿಂದ 13 ಅಥವಾ 14 ವರ್ಷದ ಹೆಣ್ಣು ಮಕ್ಕಳಲ್ಲಿ ಸಕ್ರಿಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದೇ ಆರ್ ರೆಡಿ ಟು ಬಿಕಮ್ ಎ ಮದರ್ ಅಂದರೆ ತಾಯಿ ಆಗಲಿಕ್ಕೆ ರೆಡಿ ಅಂತ ಅರ್ಥ. ಅದು ಪ್ರೊಜೆಸ್ಟಿರಾನ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಬಿಡುಗಡೆ ಆಗ್ತಕ್ಕಂಥ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂದರೆ ಆಕ್ಸಿಟಾಕ್ಸಿನ್ ಅಂತಂದು. ಪ್ರಸ್ತುತವಾಗಿ ಅತಿ ಹೆಚ್ಚು ವಿವಾದಕ್ಕೆ ಒಳಗಾಗ್ತಾ ಇರ್ತಕ್ಕಂಥ ಒಂದು ಹಾರ್ಮೋನ್ ಇದು ಯಾವುದಪ್ಪ ಅಂತಂದರೆ ಆಕ್ಸಿಟಾಕ್ಸಿನ್ ಅಂತ ಹೇಳ್ತೀವಿ. ಆಕ್ಸಿಟಾಕ್ಸಿನ್, ದಿಸ್ ಒನ್ ಮೇನ್ಲಿ ಸಕ್ರೀಟ್ಸ್ ಇನ್ ದ ಟೈಮ್ ಆಫ್ ಡೆಲಿವರಿ ಆ್ಯಂಡ್ ಇಟ್ ಲೀಡ್ಸ್ ಟು ದ ಲ್ಯಾಕ್ಟೇಷನ್. ಗರ್ಭಸ್ರಾವದ ಸಂದರ್ಭದಲ್ಲಿ ಬಿಡುಗಡೆಯಾಗುತ್ತದೆ. ನೋಡ್ರಿ, ಸಿಂಪಲ್ ಇದೆ ಕ್ವಶನ್ನು. ಗರ್ಭಸ್ರಾವದ ಸಂದರ್ಭದಲ್ಲಿ ಬಿಡುಗಡೆಯಾಗುತ್ತದೆ ಮತ್ತು ಲ್ಯಾಕ್ಟೇಷನ್ಗೆ ಕಾರಣವಾಗುತ್ತದೆ. ಲ್ಯಾಕ್ಟೇಷನ್, ಯು ನೋ ದ ಮೀನಿಂಗ್ ಆಫ್ ಲ್ಯಾಕ್ಟೇಷನ್. ಲ್ಯಾಕ್ಟೇಷನ್ಗೆ ಕಾರಣವಾಗುತ್ತೆ. ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡಿಸ್ತಕ್ಕಂಥ ಒಂದು ಹಾರ್ಮೋನ್ ಇದು ಆಕ್ಸಿಟಾಕ್ಸಿನ್ ಅಂತಂದು. ಇದನ್ನು ಪ್ರಸ್ತುತವಾಗಿ ಬಹಳಷ್ಟು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಇಂಜೆಕ್ಷನ್ ರೂಪದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಇದನ್ನು ಆಕ್ಸಿಟಾಕ್ಸಿನ್ ಅಂತಂದು ಇಂಜೆಕ್ಷನ್ ರೂಪದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಹೋದ ವರ್ಷ 2019-20 ಇದನ್ನೇನು ಮಾಡಿದ್ರಪ್ಪ ಅಂದರೆ ಜುಲೈ ತಿಂಗಳಿನಲ್ಲಿ ಮೋದಿಯವರು ನಿಷೇಧ ಮಾಡಿಬಿಟ್ರು. ಜುಲೈ 1ನೇ ತಾರೀಕಿಗೆ ಇದನ್ನು ನಿಷೇಧ ಮಾಡಿಬಿಟ್ರು. ಇಂಜೆಕ್ಷನನ್ನು ಮೆಡಿಕಲ್ ಶಾಪ್ನಲ್ಲಿ ಇದನ್ನು ಮಾರಾಟ ಮಾಡುವಂಗೆ ಇಲ್ಲ. ಯಾಕೆ ನಿಷೇಧ ಮಾಡಿದ್ರಂದರೆ ಆ ಒಂದು ಇಂಜೆಕ್ಷನ್ನ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುತ್ತೆ. ಇದು ಮನುಷ್ಯನಲ್ಲಿ ಮಾತ್ರ ಬಳಕೆ ಮಾಡಬೇಕು. ಆದರೆ ಏನು ಮಾಡಿಬಿಟ್ರಪ್ಪ ಅಂದರೆ ಕೆಲವೊಂದಿಷ್ಟು ಜನ ಡಾಕ್ಟರ್ಸು HF, ಜರ್ಸಿ, ಮುರ್ರಾಗಳಲ್ಲಿ ಬಳಕೆ ಮಾಡಿಬಿಟ್ರು. ನೋಡ್ರಿ, ಮುರ್ರಾಗಳಲ್ಲಿ ಬಳಕೆ ಮಾಡಿಬಿಟ್ರು. ಕರು ಇರಲಾರ್ದೇ ಹಾಲನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ಒಂದು ಇಂಜೆಕ್ಷನ್ ಇದು ಆಕ್ಸಿಟಾಕ್ಸಿನ್ ಮಿಸ್ಯೂಸ್ ಆಯಿತು ಪ್ರಾಣಿಗಳಲ್ಲಿ. ಹೀಗಾಗಿ ಏನು ಮಾಡಿದ್ರಪ್ಪ ಅಂತಂದರೆ ಈ ರೀತಿ ಮಿಸ್ಯೂಸ್ ಆಗ್ತಾ ಇದೆ ಅಂತಂದು ಜುಲೈ 1ನೇ ತಾರೀಕಿಗೆ ನಿಷೇಧ ಮಾಡಿಬಿಟ್ರು. ಮತ್ತು ಆಗಸ್ಟ್ 1ನೇ ತಾರೀಕಿಗೆ ಪರ್ಮಿಷನ್ ಕೊಟ್ಬಿಟ್ರು. ನೋಡ್ರಿ, ಮಿಸ್ಯೂಸ್ ಅಂದರೆ ಈ ಪ್ರಾಣಿಗಳಲ್ಲಿ ಏನಪ್ಪ ಅಂದರೆ ತಪ್ಪಾಗಿ ಬಳಕೆ ಆಗ್ತಿತ್ತು. HF, ಜರ್ಸಿ, ಮುರ್ರಾಗಳಲ್ಲಿ ಕರು ಇರಲಾರ್ದೇ ಹಾಲಿನ ಉತ್ಪಾದನೆ. ಇದನ್ನು ತಪ್ಪಿಸ್ಲಿಕ್ಕೆ ಏನು ಮಾಡಿದ್ರಪ್ಪ ಅಂದರೆ ಜುಲೈ 1ನೇ ತಾರೀಕಿಗೆ ಇದನ್ನು ನಿಷೇಧ ಮಾಡಿದರು. ಆಗಸ್ಟ್ 1ನೇ ತಾರೀಕಿಗೆ ಮತ್ತೆ ಮೋದಿಯವರು ಪರ್ಮಿಷನ್ ಕೊಟ್ಟರು. ಪ್ರಾಣಿಗಳಲ್ಲಿ ಏನೋ ನಿಷೇಧ ಮಾಡಿದರು. ಓಕೆ, ಹೆಣ್ಣು ಮಕ್ಕಳಲ್ಲಿ ಡೆಲಿವರಿ ಟೈಮ್ನಲ್ಲಿ ಇದನ್ನು ಕೊಡಲೇಬೇಕು. ಕೊಟ್ಟರೆ ಮಾತ್ರ ಏನಂದರೆ ನಾರ್ಮಲ್ ಡೆಲಿವರಿ, ಇಲ್ಲ ಅಂದರೆ ಡಾಕ್ಟರ್ಸ್ ಆಟೋಮೆಟಿಕ್ಕಾಗಿ ಎಲ್ಲಿಗೆ ಹೋಗಬೇಕಾಗಿತ್ತು ಅಂದರೆ ಸಿಸರಿನ್ಗೆ ಹೋಗಬೇಕಾಗಿತ್ತು.
ಸಿಸರಿನ್ಗೆ ಹೋಗಬೇಕಾಗಿತ್ತು. ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಇತ್ತು. ಹೀಗಾಗಿ ಏನಂದರೆ ಇದನ್ನು ತಪ್ಪಿಸ್ಲಿಕ್ಕೆ ಮತ್ತೆ ಏನಂದರೆ ಈ ಇಂಜೆಕ್ಷನ್ಗೆ ಪರ್ಮಿಷನ್ ಕೊಟ್ಟರು. ಯಾವುದಪ್ಪ ಅಂತಂದರೆ ಆಕ್ಸಿಟಾಕ್ಸಿನ್ ಅಂತ ಹೇಳ್ತೀವಿ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ಅದರ ಬ್ಯಾಡ್ ಲಕ್ ಏನಪ್ಪ ಅಂದರೆ ಮಿಸ್ಯೂಸ್ ಆಗ್ತಾ ಇದೆ ಪ್ರಾಣಿಗಳಲ್ಲಿ, ಡೈರಿಗಳಲ್ಲಿ ಇದನ್ನೇನಂದರೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಯಾವುದನ್ನಂದರೆ ಆಕ್ಸಿಟಾಕ್ಸಿನ್ ಅನ್ನೋ ಒಂದು ಇಂಜೆಕ್ಷನನ್ನು. ಅದಾದ ಮೇಲೆ ನೆಕ್ಸ್ಟ್ ಏನಂದರೆ ಹೈಲೈಟ್ ಆಗ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗ್ಲ್ಯಾಂಡ್ ಯಾವುದಪ್ಪ ಅಂತಂದರೆ ಲಿವರ್ ಅಂತಂದು. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಗ್ರಂಥಿ, ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ ಇದು. ಗ್ರಂಥಿಗಳು ಅಂತ ಒಂದು ಪಾಯಿಂಟ್ ಬಂತಪ್ಪ ಅಂತಂದರೆ 8 ಪದಗಳನ್ನು ನೆನ್ಪಿಟ್ಕೋಬೇಕು ನೀವು. ಯಾಕಂದರೆ ಎಲ್ಲ ಎಕ್ಸಾಮ್ಸ್ನಲ್ಲಿ ಕಂಟಿನ್ಯೂಸ್ ಆಗಿ ಈ ಕ್ವಶನ್ಸಿಂದ ರಿಪೀಟ್ ಆಗ್ತಾ ಇರ್ತವೆ. 8 ಪಾಯಿಂಟ್ಸ್. ಯು ನೋ ಅಬೌಟ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಆಫ್ ಹ್ಯೂಮನ್ ಬಾಡಿ. ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ ಅಂಕರು ನಿಮ್ಗೆ ಗೊತ್ತಿದೆ ನೋಡ್ರಿ. 8 ಪದಗಳು 1 by 1 ಹೇಳ್ತಾ ಹೋಗ್ತೇನೆ, ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ರಿ. ಅದರೊಳಗೆ ಮೊದಲೇದು ಯಾವುದಪ್ಪ ಅಂದರೆ ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ, ಲಾರ್ಜೆಸ್ಟ್ ಗ್ಲ್ಯಾಂಡ್ ಆಫ್ ಹ್ಯೂಮನ್ ಬಾಡಿ. ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ ನೋಡ್ರಪ್ಪ ಇದು. ಲಿವರ್ ಅಂತ ಹೇಳ್ತೀವಿ, ಯಕೃತ್ ಅಂತ ಹೇಳ್ತೀವಿ, ಅಥವಾ ಪಿತ್ತಜನಕಾಂಗ ಅಂತ ಹೇಳ್ತೀವಿ. ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ. ಇದನ್ನು ಬಿಟ್ಟರೆ ನೆಕ್ಸ್ಟು ನಮ್ಮ ದೇಹದ ಅತಿ ಚಿಕ್ಕ ಗ್ರಂಥಿ ನೋಡ್ರಿ. ಇಲ್ಲಿವರೆಗೆ ಏನಪ್ಪ ಅಂದರೆ ಪಿಟ್ಯುಟರಿ ಅಂತ ಹೇಳ್ತಾ ಇದ್ವಿ. ಆದರೆ ಈಗ ಅತಿ ಚಿಕ್ಕ ಗ್ರಂಥಿ ಯಾವುದನ್ನು ಹೇಳಬೇಕು ಅಂತಂದರೆ ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೀನಿ, ಪೀನಿಯಲ್ ಅಂತಂದು ನಮ್ಮ ದೇಹದ ಅತಿ ಚಿಕ್ಕ ಗ್ರಂಥಿ. ಅದು ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂದರೆ ಹೈಲೈಟ್ ಆಗ್ತಕ್ಕಂಥದ್ದು ಅತಿ ದೊಡ್ಡ ನಿರ್ನಾಳ ಗ್ರಂಥಿ ನೋಡ್ರಿ. ಅತಿ ದೊಡ್ಡ, ಸ್ವಲ್ಪ ಡಿಫ್ರೆನ್ಸ್ ಮಾಡಿದ್ದಾನೆ, ಕನ್ಫ್ಯೂಷನ್ ಮಾಡಿದ್ದಾನೆ. ಅತಿ ದೊಡ್ಡ ನಿರ್ನಾಳ ಗ್ರಂಥಿ, ಲಾರ್ಜೆಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಆಫ್ ಹ್ಯೂಮನ್ ಬಾಡಿ. ನಮ್ಮ ದೇಹದ ಅತಿ ದೊಡ್ಡ ನಿರ್ನಾಳ ಗ್ರಂಥಿ ಅದು ಯಾವುದಪ್ಪ ಅಂದರೆ ಥೈರಾಯ್ಡ್ ಅಂತಂದು. ಕುತ್ತಿಗೆ ಭಾಗದಲ್ಲಿರುತ್ತೆ. ನಿನ್ನೆ ಹೇಳಿದ್ದೆ ನಾನು ನಿಮಗೆ, ಥೈರಾಕ್ಸಿನ್ ಅಂತಂದು ಅತಿ ದೊಡ್ಡ ನಿರ್ನಾಳ ಗ್ರಂಥಿ. ಅದೇ ರೀತಿ ಏನಪ್ಪ ಅಂದರೆ ಹೈಲೈಟ್ ಆಗ್ತಕ್ಕಂಥದ್ದು ನಮ್ಮ ದೇಹದ ಮಿಶ್ರ ಗ್ರಂಥಿ. ನಮ್ಮ ದೇಹದ ಮಿಶ್ರ ಗ್ರಂಥಿ 2 ಕಡೆ ಕೆಲಸ ಮಾಡುತ್ತೆ. ನಾಳ ಗ್ರಂಥಿ ಥರನೂ ಕೆಲಸ ಮಾಡುತ್ತೆ, ನಿರ್ನಾಳ ಗ್ರಂಥಿ ಥರನೂ ಕೂಡ ಕೆಲಸ ಮಾಡುತ್ತೆ. ಪ್ಯಾಂಕ್ರಿಯಾಸ್, ಮೇದೋಜೀರಕ ಗ್ರಂಥಿ. ನೀವು ಯಾವುದೇ ಎಕ್ಸಾಮ್ ತೆಗೆದುಕೊಳ್ರಿ, ಇವು 8ರೊಳಗೆ 1 ಅಥವಾ 2 ಪದಗಳನ್ನು ಹೈಲೈಟ್ ಮಾಡಿರ್ತಾನೆ. ನಮ್ಮ ದೇಹದ ಮಿಶ್ರ ಗ್ರಂಥಿ, ಮಿಕ್ಸ್ಡ್ ಗ್ಲ್ಯಾಂಡ್ ಆಫ್ ಹ್ಯೂಮನ್ ಬಾಡಿ, ದಟ್ ಇಸ್ ಟು ಪ್ಯಾಂಕ್ರಿಯಾಸ್ ಆರ್ ವಿ ಕಾಲ್ಡ್ ಆಸ್ ಮೇದೋಜೀರಕ ಗ್ರಂಥಿ. ನೋಡ್ರಿ, ಮೇದೋಜೀರಕ ಗ್ರಂಥಿ ಅಂತಂದು ಕನ್ನಡದಲ್ಲಿ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಿ. ಯಾಕೆ ಮಿಶ್ರ ಅಂತ ಹೇಳ್ತೀವಿ ಅಂದರೆ ನಾಳ ಮತ್ತು ನಿರ್ನಾಳ 2 ರೀತಿ ಕೆಲಸ ಮಾಡುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಮ್ಮ ದೇಹದ ರಾಜಗ್ರಂಥಿ. ದಿಸ್ ಒನ್ ಈಸ್ ಆಲ್ಸೋ ನೋಡೆಡ್ ಆಸ್ ಮಾಸ್ಟರ್ ಆಫ್ ಆಲ್ ಗ್ಲ್ಯಾಂಡ್ಸ್. ನಮ್ಮ ದೇಹದ ರಾಜಗ್ರಂಥಿ ಅಂತ ಹೇಳ್ತೀವಿ. ಯಾವುದನ್ನಪ್ಪ ಅಂತಂದರೆ ಪಿಟ್ಯುಟರಿ. ನೋಡ್ರಿ, ನಮ್ಮ ದೇಹದ ರಾಜಗ್ರಂಥಿ ಇದು ಮೆದುಳಲ್ಲಿರುತ್ತೆ. PSIನಲ್ಲಿ 1-2 ಸಲ ಕೇಳಿದ್ದಾನೆ. ಮೆದುಳಿನಲ್ಲಿರುವ ಗ್ರಂಥಿ ಇದಾಗಿದೆ, ಪಿಟ್ಯುಟರಿ ಅಂತಂದು. ಇದರ ನಂತರ ಹೈಲೈಟ್ ಆಗ್ತಕ್ಕಂಥದ್ದು ನಮ್ಮ ದೇಹದ ರಾಜಗ್ರಂಥಿ, ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್. ನಮ್ಮ ದೇಹದ ರಾಜಗ್ರಂಥಿ ಯಾವುದಪ್ಪ ಅಂದರೆ ಹೈಪೋಥಲಾಮಸ್ ಅಂತಂದು. ಪಿಟ್ಯುಟರಿ ಮೇಲ್ಗಡೆ ಇರುತ್ತೆ. ಇದು ಯಾವುದಪ್ಪ ಅಂದರೆ ಹೈಪೋಥಲಾಮಸ್ ಪಿಟ್ಯುಟರಿಯನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಈ ರಾಜಗ್ರಂಥಿಯನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದ್ರಿಂದ ಇದಕ್ಕೆ ಹೆಸರು ರಾಜಗ್ರಂಥಿ, ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಯಾವುದಕ್ಕಂದರೆ ಹೈಪೋಥಲಾಮಸ್ಗೆ. ಅದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇದನ್ನೇ ಈಗ ಜಸ್ಟ್ ಹೇಳಿದೆ ನಾನು ನಿಮಗೆ, ಎಮರ್ಜೆನ್ಸಿ ಗ್ಲ್ಯಾಂಡ್ ಆಫ್ ಹ್ಯೂಮನ್ ಬಾಡಿ. ನಮ್ಮ ದೇಹದ ತುರ್ತು ಪರಿಸ್ಥಿತಿಯ ಗ್ರಂಥಿ, ಆಡ್ರಿನಲ್ ಅಂತಂದು. ಆರ್ಮಿ ಆಫ್ ಹ್ಯೂಮನ್ ಬಾಡಿ, ನಮ್ಮ ದೇಹದ ಸೈನಿಕ ಶಕ್ತಿ ಕೇಂದ್ರ. ಆರ್ಮಿ ಆಫ್ ಹ್ಯೂಮನ್ ಬಾಡಿ ಹೋದ ಕ್ಲಾಸ್ನಲ್ಲಿ ಹೇಳಿದ್ದೆ. ಆರ್ಮಿ ಆಫ್ ಹ್ಯೂಮನ್ ಬಾಡಿ ನಮ್ಮ ದೇಹದ ಸೈನಿಕ ಶಕ್ತಿ ಕೇಂದ್ರ.
ಕರೆಕ್ಟ್ ಎದೆಯ ಮಧ್ಯದಲ್ಲಿ ಬರುತ್ತೆ, ಥೈಮಸ್ ಅಂತ ಹೇಳ್ತೀವಿ. ಟಿ ಲಿಂಫೋಸೈಟ್ಗಳನ್ನು ಉತ್ಪಾದನೆ ಮಾಡುತ್ತೆ. ಕರೋನಾ ರೋಗವನ್ನು ಹೆದರಿಸ್ತಕ್ಕಂಥ ಒಂದು ಬಿಳಿ ರಕ್ತ ಕಣ ಇದು ಟಿ ಲಿಂಫೋಸೈಟ್ ಅಂತಂದು. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು, ನಮ್ಮ ದೇಹದ ಸೈನಿಕ ಶಕ್ತಿ ಕೇಂದ್ರ ಅಂತ ಹೇಳ್ತೀವಿ ನೋಡ್ರಿ, ಥೈಮಸ್ ಅಂತಂದು. ಅದಾದ ಮೇಲೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ನಮ್ಮ ದೇಹದ ಪರ್ಸ್ನಾಲಿಟಿ ಗ್ಲ್ಯಾಂಡ್, ವ್ಯಕ್ತಿತ್ವದ ಗ್ರಂಥಿ. ದಿಸ್ ಒನ್ ಈಸ್ ಆಲ್ಸೋ ನೋಟೆಡ್ ಆಸ್ ಪರ್ಸ್ನಾಲಿಟಿ ಗ್ಲ್ಯಾಂಡ್. ವ್ಯಕ್ತಿತ್ವದ ಗ್ರಂಥಿ ಅಂತ ಹೇಳ್ತೀವಿ. ಯಾವುದಕ್ಕೆ ಅಂದರೆ ಥೈರಾಯ್ಡ್ಗೆ. ನಾವು ವೈಲೆಂಟ್ ಆಗಿರಲಿಕ್ಕೆ, ಆಮೇಲೆ ಸೈಲೆಂಟ್ ಆಗಿರಲಿಕ್ಕೆ ಮುಖ್ಯವಾಗಿ ಕಾರಣವಾಗಿರ್ತಕ್ಕಂಥ ಗ್ರಂಥಿ ಇದು ಥೈರಾಯ್ಡ್ ಅಂತಂದು ಕುತ್ತಿಗೆ ಭಾಗದಲ್ಲಿರುತ್ತೆ. ನಾವು ಶಾಂತವಾಗಿರಲಿಕ್ಕೆ, ಉಗ್ರವಾಗಿರಲಿಕ್ಕೆ ಕಾರಣವಾಗಿರ್ತಕ್ಕಂಥ ಗ್ರಂಥಿ ಥೈರಾಯ್ಡ್ ಅಂತಂದು. ವ್ಯಕ್ತಿತ್ವದ ಗ್ರಂಥಿ ಅಂತ ಕೇಳ್ತಾನೆ, ವ್ಯಕ್ತಿತ್ವದ ಗ್ರಂಥಿ ನೋಡ್ರಿ. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ಸು. ಇವುಗಳ ಮೇಲೆ ಕ್ವಶನ್ಸನ್ನು ಕಂಟಿನ್ಯೂಸ್ ಆಗಿ ಅರೈಸ್ ಮಾಡ್ತಾ ಇರ್ತಾನೆ. ಯಾವುದಪ್ಪ ಅಂತಂದರೆ ಈ ಒಂದು ಟರ್ಮ್ಸ್ ಮೇಲೆ ಅತಿ ದೊಡ್ಡ ಗ್ರಂಥಿ ಅಂದಾಗ ಲಿವರ್ ಅಥವಾ ಯಕೃತ್ ಅಥವಾ ಪಿತ್ತಜನಕಾಂಗ, ಅತಿ ಚಿಕ್ಕ ಗ್ರಂಥಿ ಅಂದಾಗ ಪೀನಿಯಲ್ ಅಂತ ಕೊಡಬೇಕು, ಅತಿ ದೊಡ್ಡ ನಿರ್ನಾಳ ಗ್ರಂಥಿ ಅಂದಾಗ ಥೈರಾಯ್ಡ್ ಅಂತ ಕೊಡಬೇಕು, ಮಿಶ್ರ ಗ್ರಂಥಿ ಅಂದಾಗ ಮೇದೋಜ್ಜೀರಕ ಅಥವಾ ಪ್ಯಾಂಕ್ರಿಯಾಸ್ ಅಂತ ಕೊಡಬೇಕು, ರಾಜಗ್ರಂಥಿ ಅಂದಾಗ ಪಿಟ್ಯುಟರಿ ಅಂತ ಕೊಡಬೇಕು, ರಾಜಗ್ರಂಥಿ ಅಂದಾಗ ಹೈಪೋಥಲಾಮಸ್ ಕೊಡಬೇಕು, ಎಮರ್ಜೆನ್ಸಿ ಗ್ಲ್ಯಾಂಡ್ ಅಂದಾಗ ಎಡ್ರಿನಲ್ ಕೊಡಬೇಕು, ಸೈನಿಕ ಶಕ್ತಿ ಕೇಂದ್ರ ಅಂದಾಗ ಥೈಮಸ್ ಕೊಡಬೇಕು, ನಮ್ಮ ದೇಹದ ಬ್ಲಡ್ ಬ್ಯಾಂಕ್ ಅಂದಾಗ ನಮ್ಮ ದೇಹದ ಬ್ಲಡ್ ಬ್ಯಾಂಕ್ ಅಂತನಾದರೂ ಕೇಳ್ತಾನೆ. ಇಲ್ಲ ಅಂದರೆ ನಮ್ಮ ದೇಹದ ಕೆಂಪು ರಕ್ತ ಕಣಗಳ ಸ್ಮಶಾನ. ದಿಸ್ ಒನ್ ಈಸ್ ದ ಹೆಲ್ ಪಾಯಿಂಟ್ ಆಫ್ RBC. ಕೆಂಪು ರಕ್ತ ಕಣಗಳ ಸ್ಮಶಾನ ಅಂತ ಕೇಳ್ತಾನೆ. ಆವಾಗ ನಾವೇನಂತ ಕೊಡಬೇಕು ಅಂದರೆ ಸ್ಪ್ಲೀನ್ ಅಥವಾ ಗುಲ್ಮವನ್ನು ಕೊಡಬೇಕು. ಗುಲ್ಮ ಅಂತಂದು ನೋಡ್ರಿ, ಇವಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ಇರ್ತಾವೆ ನಮಗೆ ಎಕ್ಸಾಮ್ನಲ್ಲಿ. ಹೀಗಾಗಿ ಇವನ್ನ ಕಾನ್ಸಂಟ್ರೇಟ್ ಮಾಡಬೇಕು, ನೆನಪಿನಲ್ಲಿ ಇಟ್ಕೊಳ್ತಾ ಇರಬೇಕು. ಈಗ ಏನಪ್ಪ ಅಂದರೆ ಲಿವರ್ ಬಗ್ಗೆ ನೋಡೋಣ ಒನ್ ಬೈ ಒನ್ನು. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಗ್ರಂಥಿ ಇದು. ಯಾವುದಪ್ಪ ಅಂದರೆ ಲಿವರ್ ಅಂತಂದು, ಯಕೃತ್ ಅಂತ ಹೇಳ್ತೀವಿ, ಇಲ್ಲ ಪಿತ್ತಜನಕಾಂಗ ಅಂತ ಹೇಳ್ತೀವಿ. ಇದ್ರ ಮೇಲೆ ಅರೈಸ್ ಆಗ್ತಕ್ಕಂಥ ಒಂದು ಕ್ವಶನ್ ಏನಂದರೆ ದಿಸ್ ಒನ್ ಈಸ್ ಆಲ್ಸೋ ನೋಟೆಡ್ ಆಸ್ ಕೆಮಿಕಲ್ ಫ್ಯಾಕ್ಟ್ರಿ ಆಫ್ ಹ್ಯೂಮನ್ ಬಾಡಿ. ನಮ್ಮ ದೇಹದ ರಾಸಾಯನಿಕಗಳ ಕಾರ್ಖಾನೆ ಎನ್ನಲಾಗುತ್ತದೆ ಅಂತ ಕೇಳ್ತಾನೆ. ನೋಡ್ರಿ, ಕ್ವಶನ್ ಬಹಳ ಸಿಂಪಲ್ ಇದೆ. ನಮ್ಮ ದೇಹದ ರಾಸಾಯನಿಕಗಳ ಕಾರ್ಖಾನೆ, ದಿಸ್ ಒನ್ ಈಸ್ ನೋಟೆಡ್ ಆಸ್ ಕೆಮಿಕಲ್ ಫ್ಯಾಕ್ಟ್ರಿ ಆಫ್ ಹ್ಯೂಮನ್ ಬಾಡಿ. ಎಲ್ಲ ಕೆಮಿಕಲ್ಸನ್ನು ಕ್ಲೀನ್ ಮಾಡುತ್ತೆ. ಯಾವುದಪ್ಪ ಅಂದ್ರೆ ಲಿವರ್. ಕೆಮಿಕಲ್ ಫ್ಯಾಕ್ಟ್ರಿ ಆಫ್ ಹ್ಯೂಮನ್ ಬಾಡಿ ಅಂತನಾದರೂ ಕೇಳ್ತಾನೆ. ಇಲ್ಲ ಅಂದರೆ ದಿಸ್ ಒನ್ ಈಸ್ ದ ಒನ್ ಇಂಪಾರ್ಟೆಂಟ್ ಪಾರ್ಟ್ ಐಡೆಂಟಿಫೈಸ್ ವಿತ್ ರೀಜನರೇಷನ್ ಕೆಪಾಸಿಟಿ. ಪುನರುತ್ಪತ್ತಿ ಸಾಮರ್ಥ್ಯವನ್ನು ಹೊಂದಿರುವ ಗ್ರಂಥಿ ಇದಾಗಿದೆ ಅಂತ ಕೇಳ್ತಾನೆ. ಪುನರುತ್ಪತ್ತಿ ಸಾಮರ್ಥ್ಯ, ದಿಸ್ ಒನ್ ಈಸ್ ದ ಒನ್ ಇಂಪಾರ್ಟೆಂಟ್ ಆರ್ಗನ್ ಐಡೆಂಟಿಫೈಸ್ ವಿತ್ ರೀಜನರೇಷನ್ ಕೆಪಾಸಿಟಿ ಅಂತ ಕೇಳ್ತಾನೆ. ಕಟ್ ಮಾಡಿದರೂ ಕೂಡ ಮತ್ತೆ ರೀಡೆವಲಪ್ ಆಗ್ತಕ್ಕಂಥ ಒಂದೇ ಒಂದು ಅಂಗ ಅಂದರೆ ನಮ್ಮ ದೇಹದಲ್ಲಿ ಅದೇಂದರೆ ಲಿವರ್ ಅಂತ ಹೇಳ್ತೀವಿ. ಲಿವರ್ ಅಂತಂದು ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ ಇದು. 1 ರಿಂದ 2 kg ಇದ್ರದ್ದು ಅಂದರೆ ತೂಕ ಬರುತ್ತೆ. 1 ರಿಂದ 2 kg ನೋಡ್ರಿ, ಅತಿ ದೊಡ್ಡ ಗ್ರಂಥಿ. ಕೆಮಿಕಲ್ ಫ್ಯಾಕ್ಟ್ರಿ, ರಾಸಾಯನಿಕಗಳ ಕಾರ್ಖಾನೆ ಅಂತ ಹೇಳ್ತೀವಿ. ಕೆಮಿಕಲ್ಸ್ನೆಲ್ಲ ಕ್ಲೀನ್ ಮಾಡುತ್ತೆ. ನಮ್ಮ ಫುಡ್ನಲ್ಲಿ ಇರ್ತಕ್ಕಂಥ ವೆರೈಟಿ ಕೆಮಿಕಲ್ಸ್ನೆಲ್ಲ ಕ್ಲೀನ್ ಮಾಡುತ್ತೆ. ಅದಕ್ಕೆ ಏನಪ್ಪ ಅಂದರೆ ಈ ಒಂದು ರೋಡ್ ಸೈಡ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು, ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ ನಾವು. ಪೆಪ್ಸಿ ಅಂದ್ಕೊಳ್ಳೇನೆ ಅದರೊಳಗಿರ್ತಕ್ಕಂಥ ಕೆಮಿಕಲ್ಲು ಬ್ರೋಮೀನ್ ಅಂತಂದು ಬೋನ್ಸನ್ನು ಡ್ಯಾಮೇಜ್ ಮಾಡುತ್ತೆ, ಮೂಳೆಗಳನ್ನು ಡ್ಯಾಮೇಜ್ ಮಾಡುತ್ತೆ. ಇದು ಅದಕ್ಕೆ ಅವಾಯ್ಡ್ ಮಾಡಿರಿ ಅಂತ ಹೇಳ್ತೀವಿ. ನೆಸ್ಲೆ ಕಂಪ್ನಿಯವರೇ ಹೇಳಿದ್ದಾರೆ, ಮ್ಯಾಗಿ ಕಂಪ್ನಿಯವರೇ ಹೇಳಿದ್ದಾರೆ, ಮ್ಯಾಗಿ ಈಸ್ ನಾಟ್ ಎ ಗುಡ್ ಫುಡ್ ಫಾರ್ ದ ಇಂಡಿಯನ್ಸ್. ನೋಡ್ರಿ, ಮ್ಯಾಗಿ ಇದೆಯಲ್ಲ, ನೆಸ್ಲೆ ಕಂಪ್ನಿ ಮ್ಯಾಗಿ ಇದೆಯಲ್ಲ, ಅದು ಏನಪ್ಪ ಅಂತಂದರೆ ಆರೋಗ್ಯಕ್ಕೆ ಅಂದರೆ ಒಳ್ಳೆಯದಲ್ಲ ಅಂತ ಒಂದು ಕಂಪ್ನಿಯವರೇ ಹೇಳಿದ್ದಾರೆ. ಆದರೂ ಆಲ್ಮೋಸ್ಟ್ ಆಲ್ ಎಲ್ಲರ ಮನೆಯೊಳಗೂ ಮ್ಯಾಗಿ. ಆಲ್ಮೋಸ್ಟ್ ಆಲ್ ನಮ್ಮ ಹುಡುಗರೆಲ್ಲ ಬೆಳಗ್ಗೆ ಎದ್ಕೊಳ್ಳೋರು ಮ್ಯಾಗಿ ಅಂತನಾದರೂ ಹೇಳ್ತಾ ಇರ್ತಾರೆ, ಇಲ್ಲಾಂದರೆ EP ಅಂತನಾದರೂ ಹೇಳ್ತಾ ಇರ್ತಾರೆ. ಅವೆಲ್ಲ ನೋಡ್ರಿ, ಇವೆಲ್ಲ ಚೈನೀಸ್ ಫುಡ್. ಇವನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಇದ್ರೊಳಗೆ ಇರ್ತಕ್ಕಂಥ ಒಂದು ಕೆಮಿಕಲ್ ಯಾವುದಪ್ಪ ಅಂದರೆ MSG ಅಂತಂದು, ಮೋನೋಸೋಡಿಯಂ ಗ್ಲೂಟನೇಟ್ ಅಂತ ಹೇಳ್ತೀವಿ. ಮೋನೋಸೋಡಿಯಂ ಗ್ಲೂಟನೇಟ್ ಅಂತಂದು ಒಂದು ಸಲ ಇವತ್ತೇನಾದರೂ 10 ಗಂಟೆಗೆ ಮ್ಯಾಗಿ ತಿಂದ್ವಿ ಅಂದರೆ ನಾಳೆ 10 ಗಂಟೆಗೆ ಮ್ಯಾಗಿ ತಿನ್ನಲೇಬೇಕು. ನಮ್ಮ ಕೇಂದ್ರ ಸರ್ಕಾರ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ರಿಫಾರ್ಮ್ ಮಾಡಿತ್ತು, ಚೇಂಜಸ್ ಮಾಡಿತ್ತು. ಅಂದರೆ ಮ್ಯಾಗಿಯನ್ನು ನಿಷೇಧ ಮಾಡಿದರು.
ಆದರೆ ಮತ್ತೆ ಯಾಕೆ ಪರ್ಮಿಷನ್ ಕೊಟ್ಟರೋ ಗೊತ್ತಿಲ್ಲ. ಪರ್ಮಿಷನ್ ಕೊಡ್ತಾರೆ, ಯಾಕಂದರೆ ಇದು ಇಂಡಿಯಾ, ಹೀಗಾಗಿ ಏನಪ್ಪ ಅಂದರೆ ಪರ್ಮಿಷನ್ ಕೊಡ್ತಾರೆ. ಏನಪ್ಪ ಅಂದರೆ MSG ಮೋನೋಸೋಡಿಯಂ ಗ್ಲುಟನೇಟ್ ಅಂತದ್ದು ಅಡಿಕ್ಷನ್ ಕ್ರಿಯೇಟ್ ಮಾಡುತ್ತೆ. ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿನ್ನೋ ಹಾಗೆ ಅಡಿಕ್ಷನ್ ಕ್ರಿಯೇಟ್ ಮಾಡುತ್ತೆ. ಬ್ರೈನನ್ನು ಡ್ಯಾಮೇಜ್ ಮಾಡುತ್ತೆ. ಇದು ಬ್ರೈನನ್ನು ಡ್ಯಾಮೇಜ್ ಮಾಡುತ್ತೆ. ಮೊನ್ನೆ IAS ಕೇಳಿರ್ತಕ್ಕಂಥ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ ಇವು. ಹೀಗಾಗಿ ಏನಪ್ಪ ಅಂದರೆ ಇವುಗಳನ್ನು ಸ್ವಲ್ಪ ಅಲರ್ಟಾಗಿ ಇಟ್ಕೋಬೇಕು, ನೆನಪಿನಲ್ಲಿ ಇಟ್ಕೋಬೇಕು. ಮ್ಯಾಗಿ ಅಂದ್ಕೊಳ್ಳಿ MSG. ಅದಾದಮೇಲೆ ನೆಕ್ಸ್ಟ್ ಏನಂದ್ರೆ ಹೈಲೈಟ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಲಿಪ್ಸ್ಟಿಕ್ನಲ್ಲಿ ಇರ್ತಕ್ಕಂಥ ಕೆಮಿಕಲ್ ಇದು ಸೀಸಾ. ಇದು ಕೂಡ ಬ್ರೈನನ್ನು ಡ್ಯಾಮೇಜ್ ಮಾಡುತ್ತೆ. ಇಂಡಿಯನ್ಸ್ ಅಂತ ಏನು ಯೂಸ್ ಮಾಡಲ್ಲ ಇದನ್ನು. ಕೆಲವೊಂದಿಷ್ಟು ಜನ ಏನಂದರೆ ಸ್ವಲ್ಪ ಫಾರಿನ್ ಕಲ್ಚರ್ ಅಂದರೆ ಅನುಸರಿಸೋರು ಯೂಸ್ ಮಾಡ್ತಾ ಇರ್ತಾರೆ. ಕೆಲವೊಂದಿಷ್ಟು ಜನ ಏನಂದರೆ ವಾರ್ನಿಸ್ ಬಡ್ದಂಗೆ ಬಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಅದು ಸೀಸಾ ಒಳಗಡೆ ಹೋಯ್ತಂದ್ರೆ ಬ್ರೈನ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಬ್ರೈನ್ ಅಂದರೆ ಸ್ವಲ್ಪ ಡಲ್ ಆಗುತ್ತೆ, ಇನ್ಆ್ಯಕ್ಟಿವ್ ಆಗುತ್ತೆ. ಲೆಡ್ ಅಂತ ಹೇಳ್ತೀವಿ. ಅದಾದಮೇಲೆ ನೇಲ್ ಪಾಲಿಶ್ ಅಸಿಟೋನ್ ಅಂತ ಹೇಳ್ತೀವಿ. ಇದು ಕೂಡ ಏನಂದರೆ ಎಕ್ಸ್ಕ್ರೀಟರಿ ಸಿಸ್ಟಮನ್ನು, ಕಿಡ್ನಿಯನ್ನು ಡ್ಯಾಮೇಜ್ ಮಾಡುತ್ತೆ. ನೋಡಿರಿ, ಇವು 4 ಪಾಯಿಂಟ್ಸು ಮೊನ್ನೆ IAS ಕೇಳಿದರು. ಮ್ಯಾಚ್ ದ ಫಾಲೋವಿಂಗ್ ಮ್ಯಾಚ್ ಮಾಡಬೇಕು. ಇವನ್ನ ಒಂದಕ್ಕೊಂದು ಮ್ಯಾಚ್ ಮಾಡಬೇಕು. ಸಿಂಪಲ್ ಇದೆ. ಇಂಥ ಕೆಮಿಕಲ್ಸು ಆಹಾರದ ಮೂಲಕ ಒಳಗಡೆ ಬಂದರೆ, ನಮ್ಮ ದೇಹದ ಒಳಗಡೆ ಬಂದರೆ ನಮ್ಮಲ್ಲಿ ಆ್ಯಕ್ಟಿವೇಟ್ ಆಗ್ತಕ್ಕಂಥ ಒಂದು ಅಂಗ ಇದು ಲಿವರ್ ಅಂತಂದು. ಇದು ಕೆಲಸ ಮಾಡೋದು ರಾತ್ರಿ ಏನಂದ್ರೆ 12 ಗಂಟೆಯಿಂದ ಬೆಳಗಿನ ಜಾವ ಏನಂದ್ರೆ 5:30-6 ಗಂಟೆವರೆಗೆ ಕೆಲಸ ಮಾಡುತ್ತೆ. ಒಳಗಡೆ ಇರ್ತಕ್ಕಂಥ ಎಲ್ಲ ಕೆಮಿಕಲ್ಸನ್ನು ತೆಗೆದು ಏನಂದರೆ ಯೂರಿನ್ ಮೂಲಕ, ಮೂತ್ರದ ಮೂಲಕ ಹೊರಗಡೆ ಕಳಿಸ್ತಾ ಇರ್ತದೆ. ಹೀಗಾಗಿ ರೆಸ್ಟ್ ಕೊಡಲೇಬೇಕು ಲಿವರ್. ರಾತ್ರಿ ಅಂದರೆ ಏನಂದರೆ ಮಲಗೋದಕ್ಕಿರೋದಪ್ಪ, ಡೇ ಟೈಮ್ ಅಂದರೆ ಕೆಲಸ ಮಾಡೋದಕ್ಕಿರೋದು. ಆದರೆ ಎಲ್ಲ ಉಲ್ಟಾ ಆಗ್ತಾ ಇದೆ. ಆಲ್ಮೋಸ್ಟ್ ಆಲ್ ನಮ್ಮ ಹುಡುಗರು ಏನು ಮಾಡ್ತಾ ಇದ್ದಾವೆ ಅಂದರೆ ಡೇ ಟೈಮ್ನಲ್ಲೇ ಮಲಗ್ತಾ ಇದ್ದಾರೆ. ರಾತ್ರಿನೇ ಏನಪ್ಪ ಅಂದರೆ ಅಲರ್ಟ್ ಆಗಲಿಕ್ಕೆ, ಫುಲ್ ಬ್ಯುಸಿ ಆಗ್ಲಿಕ್ಕೆ ಹತ್ಬಿಟ್ರೆ. ವ್ಯಾಟ್ಸಪ್ಪು, ಆಮೇಲೆ ಏನಂದರೆ ಫೇಸ್ಬುಕ್, ಹೀಗೆಲ್ಲ ಬ್ಯುಸಿ ಆಗ್ಲಿಕ್ಕೆ ಹತ್ಬಿಟ್ಟಾರೆ. ಅದು ಏನಂದರೆ ಲಿವರ್ ಏನಂದರೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅಲರ್ಟ್ ಆಗಿದ್ದರೆ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದನ್ನೇಂದರೆ ಲಿವರ್ ಡ್ಯಾಮೇಜ್ ಅಂತ ಹೇಳ್ತೀವಿ, ಸಿರೋಸಿಸ್ ಅಂತ ಹೇಳ್ತೀವಿ. ಈ ರೀತಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಯಾವುದಪ್ಪ ಅಂತಂದರೆ ಲಿವರ್ ಅಂತಂದು. ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಹೇಳ್ತೀವಿ. ಕೆಮಿಕಲ್ಸ್ನೆಲ್ಲ ಕ್ಲೀನ್ ಮಾಡುತ್ತೆ. ಪುನರುತ್ಪತ್ತಿ ಸಾಮರ್ಥ್ಯ ಇರುತ್ತೆ. ಯಾವುದಕ್ಕಪ್ಪ ಅಂದರೆ ಲಿವರ್ಗೆ. ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದು ಪಾಯಿಂಟ್ ಏನಪ್ಪ ಅಂದರೆ ಲಿವರ್ ಬಗ್ಗೆ. ಈ ಲಿವರನ್ನು ಫಸ್ಟ್ ಟೈಮ್ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಕ್ಕಂಥ ಒಬ್ಬ ವಿಜ್ಞಾನಿ, ಆರೋಗ್ಯವಂತ ವ್ಯಕ್ತಿಯ ಒಂದು ಲಿವರನ್ನು ತೆಗೆದು ಇನ್ನೊಬ್ಬ ಪೇಷಂಟ್ಗೆ ಏನಪ್ಪ ಅಂದರೆ ಇದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದರು. ಥಾಮಸ್ ಸ್ಟಾರ್ಲ್ ಅಂತಂದು. ಫಸ್ಟ್ ಟೈಮ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಡನ್ ಬೈ ದ ಸೈಂಟಿಸ್ಟ್ ಕಾಲ್ಡ್ ಥಾಮಸ್ ಸ್ಟಾರ್ಲ್. ನೋಡ್ರಿ, ಥಾಮಸ್ ಸ್ಟಾರ್ಲ್ ಅನ್ನೋರು ಏನಂದ್ರೆ ಫಸ್ಟ್ ಟೈಮ್ ಲಿವರ್ ಏನಂದರೆ ವರ್ಗಾವಣೆ ಮಾಡಿದರು, ಯಕೃತ್ತಿನ ವರ್ಗಾವಣೆ ಮಾಡಿದರು. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಸಲೈವರಿ ಗ್ಲ್ಯಾಂಡ್ಸ್ ಅಂತಂದು. ಲಾಲಾರಸ ಗ್ರಂಥಿಗಳು. ನೋಡ್ರಿ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ನಾನು ಹೇಳ್ತಾ ಇರೋದು ಲಾಲಾರಸ ಗ್ರಂಥಿಗಳು, ಲಾವಾರಸ ಅಲ್ಲ. ಇದೇಂದರೆ ಲಾಲಾರಸ ಗ್ರಂಥಿಗಳು ಅಂತಂದು ಸಲೈವರಿ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಸಲೈವರಿ ಗ್ಲ್ಯಾಂಡ್ಸ್ ಅಂತಂದು 3 ಗ್ರಂಥಿಗಳು ಬರ್ತವೆ, ಲಾಲಾರಸ ಗ್ರಂಥಿಗಳು. ಅದರೊಳಗೆ ಮೊದಲಿದ್ದು ಯಾವುದಪ್ಪ ಅಂತಂದರೆ ಸಬ್ ಮ್ಯಾಕ್ಸಿಲರಿ ಗ್ರಂಥಿ ನಾಲಿಗೆಯ ಮೇಲ್ಭಾಗದಲ್ಲಿ ಕಂಡುಬರುತ್ತದೆ. ನಾಲಿಗೆ ಮೇಲ್ಭಾಗದಲ್ಲಿ ಸ್ವಲ್ಪ ನಿಮ್ಮ ನಾಲಿಗೆನ ಮೇಲ್ಗಡೆ ಟಚ್ ಮಾಡ್ಕೊಳ್ರಿ. ಒಂದು ರೀತಿ ಜಲಪಾತದ ರೀತಿ ಲಾಲಾರಸ ಬರುತ್ತೆ. ನೋಡ್ರಿ, ಆಹಾರದ ರುಚಿಯನ್ನು ಗುರುತಿಸಲಿಕ್ಕೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಸಬ್ ಮ್ಯಾಕ್ಸಿಲರಿ ಅಂತಂದು. ಇದಕ್ಕೆ ಸಪೋರ್ಟಿವ್ ಆಗಿ ನಾಲಿಗೆಯ ಕೆಳಗಡೆ ಇನ್ನೂ ಒಂದು ಗ್ರಂಥಿ ಬರುತ್ತೆ, ಸಬ್ ಲಿಂಗುವಲ್ ಅಂತಂದು. ನಾಲಿಗೆಯ ಕೆಳಭಾಗದಲ್ಲಿ ಒಂದು ಗ್ರಂಥಿ ಬರುತ್ತೆ, ಸಬ್ ಲಿಂಗುವಲ್ ಅಂತ ಹೇಳ್ತೀವಿ. ಒಂದು ನಾಲಿಗೆ ಕೆಳಭಾಗ, ಇನ್ನೊಂದು ನಾಲಿಗೆ ಮೇಲ್ಭಾಗ, ಇನ್ನೊಂದು ನಾಲಿಗೆ ಎರಡೂ ಕಡೆ ಪೆರೋಟಿಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಅಥವಾ ಮ್ಯಾಂಡಿಬಲ್ ಅಂತ ಹೇಳ್ತೀವಿ. ಮ್ಯಾಂಡಿಬಲ್ ಗ್ರಂಥಿಗಳು 2 ಇರ್ತವೆ. ನಾಲಿಗೆಯ ಎರಡೂ ಕಡೆ ಕಂಡು ಬರುತ್ತೆ. ಯಾವುದಪ್ಪ ಅಂತಂದರೆ ಮ್ಯಾಂಡಿಬಲ್ ಗ್ರಂಥಿ ಅಂತ ಹೇಳ್ತೀವಿ. 3 ಗ್ರಂಥಿಗಳು, ಮ್ಯಾಕ್ಸಿಲರಿ, ಸಬ್ಲಿಂಗುವಲ್ಲು, ಮ್ಯಾಂಡಿಬಲ್ಲು. ಮೊದಲಿದ್ದು ಮೇಲ್ಗಡೆ, ಎರಡನೇದ್ದು ಕೆಳಗಡೆ, ಮೂರನೇದ್ದು ನಾಲ್ಗೆ ಎರಡೂ ಕಡೆ. ಅದೇ ಅಂದರೆ ಮ್ಯಾಂಡಿಬಲ್ ಗ್ರಂಥಿ ಅಂತ ಹೇಳ್ತೀವಿ. ಒಂದು ದಿನಕ್ಕೆ 1.5 ಲೀಟರಷ್ಟು
ಒಂದು ದಿನಕ್ಕೆ 1.5 ಲೀಟರ್ನಷ್ಟೇ ಅಂದರೆ ಸಲೈವಾವನ್ನು, ಲಾಲಾರಸವನ್ನು ಏನಪ್ಪ ಅಂದ್ರೆ ಸೆಕ್ರಿಷನ್ ಮಾಡುತ್ತೆ. ಒಂದು ದಿನಕ್ಕೆ 1.5 ಲೀಟರ್ನಷ್ಟು ಲಾಲಾರಸವನ್ನು ಸೆಕ್ರಿಷನ್ ಮಾಡುತ್ತೆ. ನೋಡ್ರಿ ಯಾವುದಪ್ಪ ಅಂತಂದರೆ ಈ ಒಂದು ಗ್ರಂಥಿಗಳು 1.5 ಲೀಟರ್ನಷ್ಟು. ಇದು ಆಹಾರದ ರುಚಿಯನ್ನು ಗುರುತಿಸಲಿಕ್ಕೆ ಪ್ಲಸ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಯಾವುದಪ್ಪ ಅಂದ್ರೆ ಸಲೈವ ಅಂತಂದು. ಇದರ pH ಎಷ್ಟಪ್ಪ ಅಂದ್ರೆ 7.6 ಇರುತ್ತೆ. ಸ್ವಲ್ಪ ಸಿಹಿ ಇರುತ್ತೆ. pH ಅಂತಂದು ಪವರ್ ಆಫ್ ಹೈಡ್ರೋಜನ್ ಅಥವಾ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಪವರ್ ಆಫ್ ಹೈಡ್ರೋಜನ್ ಅಥವಾ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ. 7.6 ಇರುತ್ತೆ ಇದರ pH. ಸ್ವಲ್ಪ ಸಿಹಿ ಇರುತ್ತೆ. ನೋಡ್ರಿ ಲಾಲಾರಸ ಗ್ರಂಥಿಗಳು ಅಂತ ಹೇಳ್ತೀವಿ. ಇದರೊಳಗೆ ಮತ್ತೆ 3 ರೀತಿಯಾಗಿರ್ತಕ್ಕಂಥ ಕಿಣ್ವಗಳಿರ್ತಾವೆ. ಮೊದಲಿದ್ದು ಯಾವುದಪ್ಪ ಅಂದ್ರೆ ಲೈಸೋಸೈಮ್ ಅಂತಂದು. ಲೈಸೋಸೈಮ್ ಆಹಾರದಲ್ಲಿರುವ ಸೂಕ್ಷ್ಮಾಣುಜೀವಿ ಮತ್ತು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಕಿಣ್ವ ಇದಾಗಿದೆ, ಲೈಸೋಸೈಮ್ ಅಂತಂದು. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಅಮೈಲೇಸ್ ಅಂತಂದು. ಲಾಲಾರಸದೊಳಗಿರುತ್ತೆ, ಸಲೈವದೊಳಗಿರುತ್ತೆ ಅಮೈಲೇಸ್ ಅಂತಂದು. ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುವ ಕಿಣ್ವ. ಈ ಒಂದು ಆಲೂಗಡ್ಡೆ ಆಗಿರ್ಬೋದು, ಆಮೇಲೆ ಬಾಳೆಹಣ್ಣು ಆಗಿರ್ಬೋದು, ಆ ಒಂದು ಪಿಷ್ಟವನ್ನು ಏನು ಮಾಡುತ್ತೆ ಅಂದರೆ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಮಾಲ್ಟೋಸ್ ಇದೆಯಲ್ಲ ಜಠರಕ್ಕೆ ಹೋಗಿ ಗ್ಲುಕೋಸ್ ಆಗುತ್ತೆ. ಆ ಗ್ಲುಕೋಸ್ ಮತ್ತೆ ರಕ್ತದಲ್ಲಿ ಪ್ರವೇಶ ಮಾಡಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ಪೂರೈಕೆ ಮಾಡುತ್ತೆ. ಅಮೈಲೇಸ್ ಏನು ಮಾಡುತ್ತೆ ಅಂದರೆ ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತೆ. ಅದೇ ರೀತಿ ಏನಪ್ಪ ಅಂದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಟೈಲಿನ್ ಅಂತ ಹೇಳ್ತೀವಿ. ಆಹಾರವನ್ನು ಮೃದುವಾಗಿರ್ತಕ್ಕಂಥ ಅನ್ನದ ಉಂಡೆಗಳನ್ನಾಗಿ ಪರಿವರ್ತನೆ ಮಾಡುತ್ತೆ. ಆಹಾರವನ್ನು ನುಂಗ್ತೀವಲ್ಲ ಆ ಒಂದು ಅನ್ನದ ಉಂಡೆಗಳನ್ನಾಗಿ ಪರಿವರ್ತನೆ ಮಾಡುತ್ತೆ. ಅದನ್ನು ಬೋಲಸ್ ಅಂತ ಹೇಳ್ತೀವಿ. ಈ ಲಾಲಾರಸದಲ್ಲಿ 3 ಕಿಣ್ವಗಳು. ಮೊದಲಿದ್ದು ಲೈಸೋಸೈಮು, ಅಮೈಲೇಸು, ಆಮೇಲೆ ಟೈಲಿನ್ ಅಂತಂದು. pH ಏನಪ್ಪ ಅಂದ್ರೆ 7.6 ಆಗುತ್ತೆ. ಈ 3 ಗ್ರಂಥಿಗಳು, ಒಂದು ಸಬ್ ಮ್ಯಾಕ್ಸಿಲರಿ, ಇನ್ನೊಂದು ಸಬ್ ಲಿಂಗುವಲ್ಲು, ಇನ್ನೊಂದು ಯಾವುದಪ್ಪ ಅಂದರೆ ಮ್ಯಾಂಡಿಬಲ್ ಅಂತಂದು 3 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗ್ರಂಥಿಗಳು. ಇದಾದ ಮೇಲೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಲ್ಯಾಕ್ರಿಮಲ್ ಗ್ರಂಥಿ ಅಂತಂದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಣ್ಣಿನ ರೆಪ್ಪೆಯ ಕೆಳಭಾಗದಲ್ಲಿ ಕಂಡುಬರುತ್ತೆ. ದಿಸ್ ಒನ್ ಇಸ್ ದ ಗ್ಲ್ಯಾಂಡ್ ವಿಚ್ ಈಸ್ ಆಲ್ಸೋ ಫೌಂಡ್ ಬಿಲೋ ಟು ದ ಐಬ್ರೌ. ಕಣ್ಣಿನ ರೆಪ್ಪೆಯ ಕೆಳಭಾಗದಲ್ಲಿ ಕಂಡುಬರ್ತಕ್ಕಂಥ ಗ್ರಂಥಿ ಇದು ಲ್ಯಾಕ್ರಿಮಲ್ ಅಂತ ಹೇಳ್ತೀವಿ. ಸರ್ವೇಂದ್ರಿಯನಾಂ ನಯನಾಂ ಅಂತ ಹೇಳ್ತೀವಿ. ಎಲ್ಲ ಅಂಗಗಳಿಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ ಯಾವುದಪ್ಪ ಅಂತಂದರೆ ಕಣ್ಣು. ಆ ಕಣ್ಣಿನ ರೆಪ್ಪೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಗ್ರಂಥಿ ಇದು ಕಣ್ಣೀರಿನ ಗ್ರಂಥಿ ಅಂತ ಹೇಳ್ತೀವಿ. ಕಣ್ಣೀರಿನ ಗ್ರಂಥಿ ಅಂತ ಹೇಳ್ತೀವಿ. ಕಣ್ಣನ್ನು ರಕ್ಷಣೆ ಮಾಡುತ್ತೆ. 2 ಕೆಮಿಕಲ್ಸನ್ನು ಬಿಡುಗಡೆ ಮಾಡ್ತಾ ಇರ್ತೈತಿ. ಇದು ಯಾವುದಪ್ಪ ಅಂದ್ರೆ ಲ್ಯಾಕ್ರಿಮಲ್ ಗ್ರಂಥಿ. ಮೊದಲಿದ್ದು ಯಾವುದಪ್ಪ ಅಂದರೆ NaCl, ಕಣ್ಣೀರಿನಲ್ಲಿ ಇರ್ತಕ್ಕಂಥ ಒಂದು ಕೆಮಿಕಲ್ ಇದು NaCl ಅಂತಂದು. ಇನ್ನೊಂದು ಲೈಸೋಸೈಮ್ ಅಂತಂದು. NaCl ಅಂತಂದು ಈ ಗಾಳಿಯ ಮೂಲಕ ಪ್ರವೇಶ ಮಾಡಿರ್ತಕ್ಕಂಥ ಒಂದು ಸೂಕ್ಷ್ಮಾಣುಜೀವಿಗಳನ್ನು ಕೊಲ್ತಕ್ಕಂಥ ಒಂದು ಕೆಮಿಕಲ್ ಇದು. NaCl. ಕಣ್ಣೀರು ಬರಲೇಬೇಕು. ವಾರಕ್ಕೆ 1-2 ಸಲನಾದರೂ ಕಣ್ಣೀರು ಬರ್ತಾ ಇರಬೇಕು. ಅಂದರೆ ಕಣ್ಗಳು ಕ್ಲೀನ್ ಆಗಿರುತ್ತೆ, ಕಣ್ಗಳ ಕೆಪಾಸಿಟಿ ಹೆಚ್ಚಿರುತ್ತೆ. ಕಣ್ಣೀರು ಬರಲಿಲ್ಲ ಅಂದರೆ 35-40 ವರ್ಷಕ್ಕೆ ಕಣ್ಣಿನ ಮೇಲ್ಗಡೆ ಒಂದು ವೈಟ್ ಪೊರೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಪಾಸಿಟಿ ಏನಪ್ಪ ಅಂದ್ರೆ ಕಡಿಮೆ ಆಗಿಬಿಡುತ್ತೆ. 756 ಮೆಗಾಪಿಕ್ಸಲ್ ಇರಬೇಕು. ನಮ್ಮ ಕಣ್ಣುಗಳ ಕೆಪಾಸಿಟಿ ಎಷ್ಟಂದರೆ 756 ಮೆಗಾಪಿಕ್ಸಲ್. ಹಾಗೆ ನಿಮಗೆ ಕ್ಯಾಮ್ರಾದ ಮುಂದೆ ಹಿಂದೆ ಈ ಕ್ಯಾಮ್ರಾಗಳಿರ್ತಾವೆ. ಏನಪ್ಪ ಅಂತಂದರೆ 13 ಮೆಗಾಪಿಕ್ಸಲ್ಲು, 48 ಮೆಗಾಪಿಕ್ಸಲ್ಲು, ಈಗ ಎಷ್ಟು 128 ಬಂದಿದೆಯಲ್ಲ, ವಿವೋ V5 ಅಂತಂದು ಮೆಗಾಪಿಕ್ಸಲ್ ಅಂತ ಬಂದಿದೆಯಲ್ಲ. ಅದೇ ರೀತಿ ನಮ್ಮಲ್ಲಿ ಏನಪ್ಪ ಅಂತಂದರೆ 756 ಮೆಗಾಪಿಕ್ಸಲ್ ಇರುತ್ತೆ ಕಣ್ಣುಗಳ ಸಾಮರ್ಥ್ಯ. ನೋಡ್ರಿ NaCl ಇದನ್ನು ಈ ಲೆವೆಲನ್ನು ಮೇಂಟೈನ್ ಮಾಡುತ್ತೆ. ಕಣ್ಣುಗಳು ಕೆಪಾಸಿಟಿ 756 ಮೆಗಾಪಿಕ್ಸಲ್ ಇರಬೇಕಪ್ಪ ಅಂತಂದರೆ 756 ಮೆಗಾಪಿಕ್ಸಲ್ ಇರಬೇಕು ಅಂತಂದರೆ ಜಾಸ್ತಿ ಹಸಿರಾಗಿರ್ತಕ್ಕಂಥ ಸಸ್ಯಗಳನ್ನು, ಬೆಟ್ಟ ಗುಡ್ಡಗಳನ್ನು ನೋಡಬೇಕು. ಈ ಕಾಂಕ್ರೀಟ್ ಬಿಲ್ಡಿಂಗು, ಮನೆ ಇಂಥವೆಲ್ಲ ನೋಡಿದ್ರೆ ಕೆಪಾಸಿಟಿ ಕಡಿಮೆ ಆಗಿಬಿಡುತ್ತೆ. ನೋಡ್ರಿ 756 ಮೆಗಾಪಿಕ್ಸಲ್ಲು ನಮ್ಮಲ್ಲಿ. ಅದೇ ಏನಪ್ಪ ಅಂದರೆ ಈ ಮುದೋಳ ಬರುತ್ತೆ, ಮುದೋಳ ನಾಯಿ 800 ಮೆಗಾಪಿಕ್ಸಲ್ಲು.
ಭಾಳ ಹೈ ಲೆವೆಲ್ ಕೆಪಾಸಿಟಿ. ಈ ಮುಧೋಳ್ ನಾಯಿಗಿಂತ ಹೈ ಲೆವೆಲ್ ಕೆಪಾಸಿಟಿ ಹದ್ದುಗಳಲ್ಲಿ 2000 ಮೆಗಾಪಿಕ್ಸಲ್ಲು 2000 ಮೆಗಾಪಿಕ್ಸಲ್ಲು 7-8 ಕಿಲೋಮೀಟರ್ ಮೇಲ್ಗಡೆಯಿಂದ ನೀರಿನಲ್ಲಿ ಮೀನು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಅಗದಿ ಈಸಿಯಾಗಿ ಐಡೆಂಟಿಫೈ ಮಾಡ್ತಾ ಇರ್ತೈತಿ. ಇರುವೆನು ಇದೇ ಸಾಯಿಸಿ ನೀರಿನಲ್ಲಿ ಒಗೆಯುತ್ತೆ. ಆ ಇರುವೆಯನ್ನು ತಿನ್ನಲಿಕ್ಕೆ ಅದು ಮೀನು ಕೆಳಗಡೆಯಿಂದ ಬರ್ತಾ ಇರ್ತೈತಿ. ಸಿಕ್ತು ನನಗೆ ಇರುವೆ ಅಂತಂದು ಭಾಳ ಖುಷಿಯಾಗಿ, ಗೊತ್ತಿರಂಗಿಲ್ಲ ಹಿಂದೊಬ್ಬ ಯಮ ಇದ್ದಾನೆ ಅಂತಂದು. ಅದೇನಪ್ಪ ಅಂತಂದರೆ ಈ ರೀತಿ ಕೆಲಸ ಮಾಡುತ್ತೆ. ಯಾವುದಪ್ಪ ಅಂದರೆ ಹದ್ದುಗಳು 2000 ಮೆಗಾಪಿಕ್ಸಲ್ಲು ಭಾಳ ಹೈ ಕೆಪಾಸಿಟಿ. ನಮ್ಮಲ್ಲಿ 756, ಅದನ್ನೇ ಮ್ಯಾನೇಜ್ ಮಾಡಲಿಕ್ಕಾಗೋದಿಲ್ಲ. ಕಣ್ಣೀರು ಬರಬೇಕು, ಅದರೊಳಗಿರ್ತಕ್ಕಂಥ ಕೆಮಿಕಲ್ಲು ಕಣ್ಣುಗಳ ಕೆಪಾಸಿಟಿಯನ್ನು ಹೆಚ್ಚಿಸುತ್ತೆ. NaCl ಅಂತ ಹೇಳ್ತೀವಿ. ಇನ್ನೊಂದು ಲೈಸೋಸೈಮ್ ಅಂತಂದು ಈ ಗಾಳಿಯೊಳಗಿರ್ತಕ್ಕಂಥ ವೈರಸ್ಸು ಬ್ಯಾಕ್ಟೀರಿಯಾಗಳನ್ನೆಲ್ಲ ಕ್ಲೀನ್ ಮಾಡುತ್ತೆ. ಲ್ಯಾಕ್ರಿಮಲ್ ಗ್ರಂಥಿ ಅಂತ ಹೇಳ್ತೀವಿ. ಲ್ಯಾಕ್ರಿಮಲ್ ಗ್ರಂಥಿ ಇದರ ಮೇಲ್ಗಡೆ ಒಂದು ಸಣ್ಣದೊಂದು ತೆಳುವಾಗಿರ್ತಕ್ಕಂಥ ಲೇಯರ್ ಇರುತ್ತೆ. ಅದರ ಮೇಲೇ ಒಂದು 3 ಸಲ ಕ್ವಶನ್ ಕೇಳಿದ್ದಾನೆ. ಏನಂತ ಕೇಳಿದ್ದಾನೆ ಅಂದರೆ, ಇದರ ಮೇಲ್ಗಡೆ ಇರತಕ್ಕಂಥ ಒಂದು ತೆಳುವಾಗಿರ್ತಕ್ಕಂಥ ಲೇಯರ್ನ ಹೆಸರು ಏನಂದರೆ ಕಾರ್ನಿಯಾ ಅಂತಂದು. ಕಣ್ಣಿನ ವರ್ಗಾಯಿಸಬಹುದಾದ ಪೊರೆ ಇದಾಗಿದೆ. ಕಣ್ಣಿನ ವರ್ಗಾಯಿಸಬಹುದಾದ ಪೊರೆ ಇದಾಗಿದೆ. ಒಂದು 3 ಸಲ ಕೇಳಿದ್ದಾನೆ. ಕಂಟಿನ್ಯೂಸ್ ಆಗಿ PSIನಲ್ಲಿ ಕೇಳಿದ್ದಾನೆ. ಏನಪ್ಪ ಅಂದರೆ ಡೆತ್ ಆಗಿರ್ತಕ್ಕಂಥ ಒಂದು 6 ಅವರ್ಸ್ ಆಗಿರ್ಬೋದು, ಅಥವಾ ಏನಪ್ಪ ಅಂದರೆ 24 ಗಂಟೆನಾದರೂ ಆಗಿರ್ಬೋದು. ಓಪನ್ ಆಗಿ ಡೆತ್ ಆಗಿದ್ರೆ 6 ಗಂಟೆ ಒಳಗಡೆ ತೆಗೆದುಕೊಳ್ತೀವಿ. ಕ್ಲೋಸ್ ಆಗಿ ಡೆತ್ ಆಗಿತ್ತಂದರೆ 24 ಗಂಟೆ ಒಳಗಾಗಿ ತೆಗೆದುಕೊಳ್ತೀವಿ. ಕಾರ್ನಿಯಾ ಅಂತಂದು ಕಣ್ಣಿನ ವರ್ಗಾಯಿಸಬಹುದಾದ ಪೊರೆ. ನೋಡ್ರಿ, ಅಣ್ಣಾವ್ರ ಕಣ್ಗಳು ಇನ್ನೂ ಕೂಡ ಇದ್ದಾವೆ ಬೆಂಗಳೂರಿನಲ್ಲಿ. ಅದೇ ಅಂದರೆ ಕಣ್ಣಿನ ವರ್ಗಾವಣೆ ಅಂತ ಹೇಳ್ತೀವಿ. ಹೀಗಾಗಿ ಕರ್ನಾಟಕದಲ್ಲಿ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಫ್ಯಾಮಿಲಿ, ಡಾಕ್ಟರ್ ರಾಜ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಎಲ್ಲರೂ ಏನಂದರೆ ಕಣ್ಣಿನ ವರ್ಗಾವಣೆಗೆ ಒಳಗಾಗ್ತಾ ಇದ್ದಾರೆ, ಬಾಂಡಪ್ ಆಗ್ತಾ ಇದ್ದಾರೆ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಸರ್ವೇಂದ್ರಿಯನಾಮ್ ನಯನಾಮ್ ಅಂತ ಹೇಳ್ತೀವಿ. ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾವುದಪ್ಪ ಅಂತಂದರೆ ನೇತ್ರದಾನ ಅಂತ ಹೇಳ್ತೀವಿ. ಐ ಡೊನೇಟಿಂಗ್ ಅಂತ ಹೇಳ್ತೀವಿ. ಐ ಡೊನೇಟಿಂಗ್ ಅಂತಂದು ನಾವು ಡೆತ್ ಆಗಿರ್ತೈತೆ, ನಮ್ಮ ಕತೆ ಮುಗಿದೋಗಿರ್ತದೆ, ಬೇರೆದವ್ರಿಗಾದರೂ ಯೂಸ್ ಆಗಿರುತ್ತೆ. ಹೀಗಾಗಿ ಏನಪ್ಪ ಅಂತಂದರೆ ಕಾರ್ನಿಯಾ ಅಂತಂದು ಕಣ್ಣಿನ ವರ್ಗಾಯಿಸಬಹುದಾದ ಪೊರೆ ಅಂತ ಹೇಳ್ತೀವಿ. ಅದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗ್ಲ್ಯಾಂಡ್ ಯಾವುದಪ್ಪ ಅಂತಂದರೆ ಸ್ಪ್ಲೀನ್ ಅಥವಾ ಗುಲ್ಮ ಅಂತ ಹೇಳ್ತೀವಿ. ಜಠರದ ಮೇಲ್ಭಾಗದಲ್ಲಿ ಕಂಡುಬರುವ ಗ್ರಂಥಿ ಇದಾಗಿದೆ. ಜಠರದ ಮೇಲ್ಭಾಗದಲ್ಲಿ ಕಂಡುಬರುತ್ತೆ. ಯಾವುದಪ್ಪ ಅಂತಂದರೆ ಸ್ಪ್ಲೀನ್ ಅಥವಾ ಗುಲ್ಮ ಅಂತ ಹೇಳ್ತೀವಿ. ಜಠರದ ಮೇಲ್ಭಾಗದಲ್ಲಿ ಕಂಡುಬರುತ್ತೆ. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಗ್ರಂಥಿ ಇದು. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಜಠರದ ಈ ಒಂದು ಭಾಗದಲ್ಲಿ ಕಂಡುಬರುತ್ತೆ. ಗುಲ್ಮ ಅಂತ ಹೇಳ್ತೀವಿ. ಸಿಂಪಲ್ ಕ್ವಶನ್ ಕೇಳ್ತಾರೆ ಈ ಗುಲ್ಮದ ಮೇಲೆ. ಏನಂತ ಕೇಳ್ತಾರೆ ಅಂದರೆ, ಇದನ್ನು ನಮ್ಮ ದೇಹದ ಬ್ಲಡ್ ಬ್ಯಾಂಕ್ ಎನ್ನಲಾಗುತ್ತದೆ. ಬ್ಲಡ್ ಬ್ಯಾಂಕ್ ಇದ್ರೊಳಗೆ 400 ml ಬ್ಲಡ್ ಇರುತ್ತೆ. 400 ml ಬ್ಲಡ್ ಇರುತ್ತೆ. ನಾನು ಯಾರಿಗಾದರೂ ಬ್ಲಡ್ಡನ್ನು ದಾನ ಮಾಡಿದ್ರೆ ಮ್ಯಾಕ್ಸಿಮಮ್ 350 ml ದಾನ ಮಾಡಿರ್ತೀನಿ. 350 ml ನಾನು ದಾನ ಮಾಡಿದರೂ ಕೂಡ ನಮ್ಮ ದೇಹಕ್ಕೆ ಏನೂ ಸಮಸ್ಯೆ ಆಗೋದಿಲ್ಲ, ವೀಕ್ನೆಸ್ ಕ್ರಿಯೇಟ್ ಆಗೋದಿಲ್ಲ. ಆ ರೀತಿ ಕ್ರಿಯೇಟ್ ಆಗಲಾರ್ದು ಹಾಗೆ ನೋಡ್ಕೊಳ್ಳುತ್ತೆ. ಯಾವುದಪ್ಪ ಅಂದರೆ ಸ್ಪ್ಲೀನ್ ಅಥವಾ ಗುಲ್ಮ. ನಾನು 350 ml ಬೇರೆದವ್ರಿಗೆ ಕೊಟ್ಟರು ಕೂಡ ಇದು ತನ್ನಲ್ಲಿರ್ತಕ್ಕಂಥ ಬ್ಲಡ್ಡನ್ನು ನಮ್ಮ ದೇಹಕ್ಕೆ ಪೂರೈಕೆ ಮಾಡುತ್ತೆ. ಪೂರೈಕೆ ಮಾಡೋದ್ರಿಂದ ಇದನ್ನು ಬ್ಯಾಂಕ್ ಅಂತ ಕರಿತೀವಿ, ಬ್ಲಡ್ ಬ್ಯಾಂಕ್ ಅಂತ ಕರಿತೀವಿ. ಮತ್ತೆ 3 ತಿಂಗಳು ಅನ್ನೋದ್ರೊಳಗಾಗಿ ಮತ್ತೆ 350 ml ಅನ್ನು ಪ್ರೊಡಕ್ಷನ್ ಮಾಡ್ಕೊಂಡ್ಬಿಡುತ್ತೆ. ಮತ್ತೆ ಕವರ್ ಮಾಡ್ಕೊಂಡ್ಬಿಡುತ್ತೆ. ಏನೂ ಸಮಸ್ಯೆ ಆಗೋದಿಲ್ಲ. 3 ತಿಂಗಳಿಗೊಮ್ಮೆ ನಾವು ದಾನ ಮಾಡ್ಬೋದು, ರಕ್ತದಾನ ಮಾಡ್ಬೋದು. ಆದರೆ ಧಾರವಾಡ ಫುಡ್ಗೆ, ಸಿಟಿ ಫುಡ್ಗೆ 6 ತಿಂಗಳು ಅಥವಾ 1 ವರ್ಷಕ್ಕೊಮ್ಮೆ ದಾನ ಮಾಡಬೇಕು. ಯಾಕಂದರೆ ಫುಡ್ನಲ್ಲಿ ಅಷ್ಟೊಂದು ಕ್ವಾಲಿಟಿ ಇರೋದಿಲ್ಲ. ಅದರೊಳಗೆ ಏನಂದ್ರೆ ಭಾಳ ಬೇಗ ರಿಕವರಿ ಆಗಬೇಕಂದ್ರೆ ತಾಯಿ ಕೈಯಿಂದೇ ಊಟ ಮಾಡಬೇಕು. ಅದು ತಾಯಿ ಇರುತ್ತಲ್ಲ, ಮುದುಕಿ ಇರುತ್ತಲ್ಲ, ಕಟಕ್ ರೊಟ್ಟಿ ಮೊಸರು ಚಟ್ನಿ ಕೊಟ್ಟರು ಕೂಡ 3 ತಿಂಗಳಲ್ಲಿ 350 ml ಕವರ್ ಆಗಿಬಿಟ್ಟಿರ್ತದೆ. ಅದೇ ಬೇರೆ ಯಾರಾದರೂ ಕೊಟ್ಟರು ಅಂದರೆ ಜಿಲೇಬಿ, ಜಾಮೂನು, ಮೈಸೂರು ಪಾಕ್ ಕೊಟ್ಟರು ಕೂಡ 3 ತಿಂಗಳಲ್ಲ, 6 ತಿಂಗಳಲ್ಲ, 1 ವರ್ಷ ಆದರೂ ಕೂಡ ರಿಕವರಿ ಆಗೋದಿಲ್ಲ. ಅದಕ್ಕೆ ನಾವು ಆವಾಗ ಹೇಳ್ತಾ ಇರ್ತಾರೆ, ಹಳ್ಳಿಯೊಳಗೆಲ್ಲ ಹೇಳ್ತಾ ಇರ್ತಾರೆ, ನಮ್ಮ ಕಡೆ ಎಲ್ಲ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ, ಅಮೃತನೇ ಅದು ಮುಂದಿಂದೆಲ್ಲ ನಿಮಗೆಲ್ಲ ಗೊತ್ತಾಗುತ್ತೆ, ವಿಷಾನೇ ಅಂತ ಹೇಳ್ತಾ ಇರ್ತಾರೆ. ತಾಯಿನೇ ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹೀಗಾಗಿ ಏನಂದರೆ ಭಾಳ ಬೇಗ ರಿಕವರಿ ಆಗುತ್ತೆ ತಾಯಿ ಕೈಯಿಂದ ಫುಡ್ನಿಂದ. ನೋಡ್ರಿ, ಅದೇನಪ್ಪ ಅಂದರೆ 350 ml ಅಂತ ಹೇಳ್ತೀವಿ, 3 ತಿಂಗಳಲ್ಲಿ ರಿಕವರಿ ಆಗುತ್ತೆ. ಇಲ್ಲ ಅಂದರೆ ಈ ಒಂದು ಜಂಕ್ ಫುಡ್ಗೆ ಏನಪ್ಪ ಅಂದರೆ 1 ವರ್ಷ ಟೈಮಿಂಗ್ ತೆಗೆದುಕೊಳ್ಳುತ್ತೆ. ಹೀಗಾಗಿ ಸಿಟಿ ಏರಿಯಾದಲ್ಲಿದ್ದರೆ 1 ವರ್ಷಕ್ಕೊಮ್ಮೆ ರಕ್ತದಾನ ಮಾಡ್ತಾ ಇರಬೇಕು. ಕಿಡ್ನಿಗೂ ಕೂಡ ಚೆನ್ನಾಗಿರುತ್ತೆ, ಕಣ್ಗಳಿಗೂ ಕೂಡ ಚೆನ್ನಾಗಿರುತ್ತೆ, ಹಾರ್ಟ್ಗೂ ಕೂಡ ಚೆನ್ನಾಗಿರುತ್ತೆ. ಹಾರ್ಟ್ ಅಟ್ಯಾಕ್ನಂಥ ಸಮಸ್ಯೆಗಳು ಬರೋದಿಲ್ಲ.
ಬ್ಲಡ್ ಬ್ಯಾಂಕ್ ಅಂತ ಹೇಳ್ತೀವಿ, ರಕ್ತವನ್ನು ಪೂರೈಕೆ ಮಾಡುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಕೆಂಪು ರಕ್ತ ಕಣಗಳ ಸ್ಮಶಾನ ಅಂತ ಹೇಳ್ತೀವಿ. ದಿಸ್ ಒನ್ ಈಸ್ ದ ಹೆಲ್ ಪಾಯಿಂಟ್ ಆಫ್ RBC. ಕೆಂಪು ರಕ್ತ ಕಣಗಳ ಸ್ಮಶಾನ ನೋಡ್ರಿ, ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಟರ್ಮ್. ಕೆಂಪು ರಕ್ತ ಕಣಗಳ ಸ್ಮಶಾನ, ದಿಸ್ ಒನ್ ಈಸ್ ದ ಹೆಲ್ ಪಾಯಿಂಟ್ ಆಫ್ RBC. ಕೆಂಪು ರಕ್ತ ಕಣಗಳ ಸ್ಮಶಾನ ಯಾಕೆ ಈ ರೀತಿ ಕರಿತೀವಿ ಅಂತಂದರೆ, ನಮ್ಮಲ್ಲಿ ಕೆಂಪು ರಕ್ತ ಕಣ ಬದುಕಿದ್ರೆ 120 ದಿನ ಬದುಕಬೇಕು. ಆದರೆ ಕೆಲವೊಂದಿಷ್ಟು ಕೆಂಪು ರಕ್ತ ಕಣಗಳು 125 ದಿನಗಳವರೆಗೆ ಬದುಕುತ್ತೆ. ಅಂದರೆ ಇದರೊಳಗೆ ಏನೋ ಬ್ಯಾಕ್ಟೀರಿಯಾ ಇದೆ ಅಂತ ಅರ್ಥ. ಅದೇ ರೀತಿ ಏನಪ್ಪ ಅಂದರೆ ಇನ್ನೂ ಕೆಲವೊಂದಿಷ್ಟು ಕೆಂಪು ರಕ್ತ ಕಣಗಳು 135 ದಿನಗಳವರೆಗೆ ಬದುಕುತ್ತೆ. ಇದರೊಳಗೆ ಏನೋ ಫಂಗಸ್ ಏನಾದರೂ ಇರ್ಬೋದು. ಇತ್ತು ಅಂದರೆ ಜಾಸ್ತಿ ದಿನ ಹೋಗ್ಬಿಡುತ್ತೆ. ಅದೇ ರೀತಿ ಕೆಲವೊಂದಿಷ್ಟು ಕೆಂಪು ರಕ್ತ ಕಣಗಳು 140 ದಿನಗಳವರೆಗೆ ಲೈಫನ್ನು ಲೀಡ್ ಮಾಡ್ತವೆ. ಅಂದರೆ ಇದರೊಳಗೆ ಏನೋ ಒಂದು ವೈರಸ್ ಇದೆ ಅಂತ ಅರ್ಥ. ಇಂಥ ಒಂದು ಕಣಗಳು ಈ ಗ್ರಂಥಿಯೊಳಗೆ ಪ್ರವೇಶ ಮಾಡಿದರೆ ಅದನ್ನು ಸಾಯಿಸಿಬಿಡುತ್ತೆ. ಸಾಯಿಸಿ ಏನಪ್ಪ ಅಂದರೆ ಈ ಕೆಂಪು ರಕ್ತ ಕಣದಲ್ಲಿ ಏನಿರುತ್ತೆ ಅಂದರೆ ಕಬ್ಬಿಣ ಇರುತ್ತೆ. ಆ ಕಬ್ಬಿಣವನ್ನು ತನ್ನಲ್ಲಿ ಸಂಗ್ರಹ ಮಾಡಿಕೊಳ್ಳುತ್ತೆ. ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. 14% ಇರಬೇಕು ಇದು ನಮ್ಮಲ್ಲಿ, 14% ಇರಬೇಕು. 14ಕ್ಕಿಂತ ಕಡಿಮೆ ಆಯಿತು ಅಂದರೆ ಸಮಸ್ಯೆ ಆಗುತ್ತೆ. ಈ ನಂಬರನ್ನು ಮ್ಯಾನೇಜ್ ಮಾಡುತ್ತೆ. ಇದು ಕಬ್ಬಿಣವನ್ನು ಪೂರೈಕೆ ಮಾಡುತ್ತೆ, ರಕ್ತವನ್ನು, ಕೆಂಪು ರಕ್ತ ಕಣಗಳನ್ನು ಪೂರೈಕೆ ಮಾಡುತ್ತೆ, ಕೆಟ್ಟದಾಗಿರ್ತಕ್ಕಂಥ ಕೆಂಪು ರಕ್ತಗಳನ್ನು ಕ್ಲೀನ್ ಮಾಡುತ್ತೆ, ಕೆಟ್ಟದಾಗಿರ್ತಕ್ಕಂಥ ಕೆಂಪು ರಕ್ತಗಳನ್ನು ಸಾಯಿಸೋದ್ರಿಂದ ಇದನ್ನು ಕೆಂಪು ರಕ್ತ ಕಣಗಳ ಸ್ಮಶಾನ ಅಂತ ಹೇಳ್ತೀವಿ. ನಮ್ಮ ದೇಹಕ್ಕೆ ರಕ್ತವನ್ನು ಪೂರೈಕೆ ಮಾಡೋದ್ರಿಂದ ಇದನ್ನು ಬ್ಯಾಂಕ್ ಅಂತ ಹೇಳ್ತೀವಿ, ಬ್ಲಡ್ ಬ್ಯಾಂಕ್ ಅಂತಂದು. ಓಕೆ, ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್. ಇನ್ನೂ ಏನಂದರೆ ಇದೇ ರೀತಿ ಅಂದರೆ 10-11 ಪಾಯಿಂಟ್ಸ್ ಬರ್ತಾ ಇರ್ತವೆ. ಅವನ್ನ ಮತ್ತೆ ನಿಮಗೆ ಅಂದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಂದರೆ ರಿವೈಸ್ ಮಾಡ್ತೀನಿ. ಈಗೇನಪ್ಪ ಅಂತಂದರೆ ನೆಕ್ಸ್ಟ್ ಏನಂದರೆ ನಮ್ಮದು ಏನಂದರೆ ಕ್ಲಾಸಸ್ ಬರ್ತವೆ, ಮೆಂಟಲ್ ಎಬಿಲಿಟಿ, ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ, ಎಕನಾಮಿ. ಹೀಗಾಗಿ ಏನಪ್ಪ ಅಂತಂದರೆ ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಮನೆಯಲ್ಲೇ ಇರ್ರಿ, MG ಸ್ಟಡಿ ಸರ್ಕಲ್ ಜೊತೆಗೇ ಇರ್ರಿ. ಮ್ಯಾಕ್ಸಿಮಮ್ ಏನಂದರೆ ನಿಮ್ಮ ಫ್ರೆಂಡ್ಸ್ನೂ ಕೂಡ ಅಂದರೆ ಈ ಒಂದು ವಿಡಿಯೋಗಳನ್ನು ನೋಡಲಿಕ್ಕೆ ಅಂದರೆ ಅವ್ರಿಗೆ ಅಂದರೆ ಮಾಹಿತಿ ಕೊಡ್ರಿ. ನಮ್ಮ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ, ಎಕನಾಮಿ ಹೀಗೆಲ್ಲ ಕ್ಲಾಸಸ್ ಬರ್ತವೆ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ ಬರುತ್ತೆ. ಭಾಳ ಗೋಲ್ಡನ್ ಟೈಮಿಂಗ್ ಇದು ನಿಮಗೆ. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಏನಪ್ಪ ಅಂತಂದರೆ ಇನ್ನೂ ಏನಂದರೆ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ ಬರುತ್ತೆ. ನೀವು ಏನಂದರೆ ಟಚ್ನಲ್ಲಿರ್ರಿ. ಯಾವಾಗಲೂ ಅಂದರೆ ನಿಮ್ಮ ಫ್ರೆಂಡ್ಸ್ನೂ ಕೂಡ ಕರ್ಕೊಂಬರ್ರಿ. ಆಮೇಲೆ ಮ್ಯಾಕ್ಸಿಮಮ್ ಏನಂದ್ರೆ ನಮ್ಮ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಬಾಯ್, ಸಿ ಯು.